ಜಯಸಿಂಹ ಸಾಹೇಬರಿಗೆ. ನಮಸ್ತೆ. ತಾವು? ನನ್ನ ಹೆಸರು ಲಾಯರ್ ಸೂರ್ಯ ಅಂತ. ಇಲ್ಲಿಗೆ ಬಂದ ಕಾರಣ? ಅದೇ ಅತ್ಯಾಚಾರದ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ರಲ್ಲ, ಅವರಿಗೆ ಬೇಲ್ ತೆಗೆದುಕೊಂಡು ಬಂದಿದ್ದೇನೆ. ಮಿಸ್ಟರ್ ಸೂರ್ಯ, ಇಂಥ ಕೆಟ್ಟ ವ್ಯಕ್ತಿಗಳಿಗೆ ಬೇಲ್ ಯಾಕೆ ರೆಡಿ ಮಾಡ್ತೀರಾ? ಅದು ನನ್ನ ವೈಯಕ್ತಿಕ ವಿಷಯ, ಅದೆಲ್ಲ ನಿಮ್ಗೆ ಯಾಕೆ, ಸುಮ್ಮನೆ ರಿಲೀಸ್ ಮಾಡಿ ಕಳಿಸಿ. ಸೂರ್ಯ, ಸತ್ಯಕ್ಕೆ ಕಾಲವಿಲ್ಲ ನೋಡಿ. ನಾವು ಹಿಡಿದು ಅರೆಸ್ಟ್ ಮಾಡ್ತೀವಿ, ನೀವು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀವಿ. ಬರೀ ಅನ್ಯಾಯಕ್ಕೆ ಕಾಲ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಬೆಲೆ ಇಲ್ಲ. ನಾವೇನೇ ಕೆಲಸ ಮಾಡಿದ್ರು ಪ್ರಯೋಜನವಿಲ್ಲ. ವಕೀಲರಿಗೆ ಲಂಚ ತೆಗೆದುಕೊಳ್ಳೋದು ಬಿಟ್ರೆ ಬೇರೇನು ಬೇಕಾಗಿಲ್ಲ. ಅದೆಲ್ಲ ನಿಮ್ಮ ಹಣೆ ಬರಹ. ಸುಮ್ಮನೆ ಜಾಸ್ತಿ ಮಾತಾಡಬೇಡಿ. ನಮ್ಮ ಕಕ್ಷಿದಾರನ್ನ ನೀವು ರಿಲೀಸ್ ಮಾಡಿ. ಪ್ರತಾಪ್, ಕರೆದುಕೊಂಡು ಬಾ. ಇನ್ಸ್ಪೆಕ್ಟರ್ ಜಯಸಿಂಹ, ನೀನು ತ್ಯಾಗರಾಜನನ್ನ ಅರೆಸ್ಟ್ ಮಾಡಿ ಬಹಳ ತಪ್ಪು ಮಾಡಿಬಿಟ್ರಿ. ಮಲಗಿದ ಹುಲಿಯನ್ನ ಬಡದೆಬ್ಬಿಸಿದ್ರಿ, ಬಹಳ ಎಚ್ಚರದಿಂದಿರಿ. ಮಿಸ್ಟರ್ ಸೂರ್ಯ, ಒಬ್ಬ ಲಾಯರ್ ಆಗಿ ಮಾತನ್ನು ಹೇಳಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ನಾಚಿಕೆ ಆಗ್ಬೇಕು? ಮತ್ತೆ ಯಾಕೆ ಅಂತ ಕೇಳ್ತೀರಲ್ಲ. ವಕೀಲ ವೃತ್ತಿಗೆ ಲಾಯಕ್ಕಿಲ್ಲ. ಮಿಸ್ಟರ್ ಜಯಸಿಂಹ, ಬಾಯಿ ಬಿಗಿದಿಡಿದು ಮಾತನಾಡು. ಮುಚ್ಚು ಬಾಯಿ ಸಾಕು. ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವುದು ತಪ್ಪೇನ್ರಿ? ತಪ್ಪು, ಬಹಳ ದೊಡ್ಡ ತಪ್ಪು. ನೀವು ಅರೆಸ್ಟ್ ಮಾಡಿರೋದು ಎಂತ ವ್ಯಕ್ತಿ ಗೊತ್ತಾ? ಈ ಊರಿನ ಹಾಗರ್ಭ ಶ್ರೀಮಂತ ಪ್ರಭಾವಿ ರಾಜಕೀಯ ವ್ಯಕ್ತಿನನ್ನ, ಅದರಲ್ಲಿ ಶಂಕರ್ ಪಾಟೀಲ್ ಆಪ್ತ ಮಿತ್ರನನ್ನ. ಅಪರಾಧಿಗಳು ಯಾರಿಗೆ ಮಿತ್ರರಾದ್ರೇನು, ಯಾರಿಗೆ ಶತ್ರುವಾದ್ರೇನು, ಅಪರಾಧವೇ. ಕಾನೂನಿನ ಚೌಕಟ್ಟಿನಲ್ಲಿ ಬಡವ ಶ್ರೀಮಂತ, ದೊಡ್ಡವರು ಸಣ್ಣವರು ಎಂಬ ಭೇದ ಭಾವಗಳಿಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ತಪ್ಪು ಯಾರೇ ಮಾಡಿದ್ರು ಒದ್ದು ಒಳಗಾಕುವುದೇ ನನ್ನ ಕರ್ತವ್ಯ. ಇಂಥದ್ದೆಲ್ಲ ನಿನ್ನಂತೆ ಎಂಜಲು ಕಾಸು ತಿನ್ನುವವರಿಗೆ ಅರ್ಥವಾಗುವುದಿಲ್ಲ ಬಿಡಿ. ಇನ್ಸ್ಪೆಕ್ಟರ್, ನಾನು ಎಂಜಲು ತಿನ್ನುವ ನಾಯಿ ಆದರೆ ನೀನು ನಾಯಿ ತಿನ್ನುವ ಏಸಿಗೆ. ಸುಮ್ಮನೆ ಜಾಸ್ತಿ ಮಾತಾಡಬೇಡಿ. ಇಲ್ಲಿರೋ ಇಬ್ಬರು ರಾಜಕಾರಣಿಗಳು ಚೀಫ್ ಮೆಂಟಾಲಿಟಿ ಲೋಫರ್ಗಳಂತ ನನಗೆ ಗೊತ್ತು. ಅದಕ್ಕೆ 2 ವರ್ಷದವರೆಗೆ ನನ್ನ ಯಾರು ವರ್ಗಾವಣೆ ಮಾಡಬಾರ್ದಂತ ಆರ್ಡರ್ ತೆಗೆದುಕೊಂಡೇ ಬಂದಿರೋದು. ನನ್ನ ಯಾರು ಏನ್ ಮಾಡ್ಕೊಳಕ್ಕಾಗವಲ್ಲ. ಹೋಗ್ರು, ವರ್ಗಾವಣೆ ಮಾಡಕ್ಕಾಗಲ್ಲ ನಿಜ, ಆದ್ರೆ ಪ್ರಾಣ ತೆಗಿಯಕ್ಕಾಗಲ್ವಾ? ಪ್ರಾಣ ತೆಗೆಸೋದು ನೋಡೋಣ. ನೀವು ಆಗ ಗಂಡುಗಳಂತ ಜನ ಅನ್ಕೊಳ್ತಾರೆ. ರೀ ಇನ್ಸ್ಪೆಕ್ಟ್ರೆ, ಜಾಸ್ತಿ ಮಾತಾಡಬೇಡಿ. ಫಸ್ಟ್ ನಮ್ಮ ವ್ಯಕ್ತಿನ ರಿಲೀಸ್ ಮಾಡ್ರಿ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು. ಬೇಗನೆ ಬೇಲ್ ತಂದಕ್ಕೆ ತುಂಬಾ ಧನ್ಯವಾದಗಳು. ಸರ್, ನೀವು ಅರೆಸ್ಟ್ ಆಗಿರೋದು ನನಗೆ ಇವತ್ತು ಗೊತ್ತಾಗಿದ್ದು. ಮುಂಚೆನೆ ಗೊತ್ತಾಗಿದ್ರೆ ನಾನು ನಿನ್ನೆನೆ ಬಿಡಿಸ್ಕೊಂಡು ಹೋಗ್ತಾ ಇದ್ದೆ. ಜಯಸಿಂಹ, ಶನಿ ಹತ್ತಿರವೇ ಹೋಗಿ ಶನಿಯನ್ನು ಕಾಡು ಎಂದಿದ್ದೀಯಾ? ಬಿಡಲಾರನು ಶನಿ ಕಾಡುವುದನ್ನು. ವಿಚಾರ ಗೊತ್ತಿಲ್ಲದೆ ಬರೀ ಪ್ರಚಾರಕ್ಕೋಸ್ಕರ ಗ್ರಹಚಾರವನ್ನೇ ತಲೆಗೇರಿಸಿಕೊಂಡಿದ್ದೀಯಾ? ಕೆಟ್ಟಿತು ನಿನ್ನ ಹಣೆ ಬರಹ. ನಿನ್ನ ಪಾಲಿನ ಅಹಂಕಾರವನ್ನು ಕೆಡವಿ ತಪ್ಪು ಮಾಡ್ತಾ ಇದೀಯಾ? ಈ ತ್ಯಾಗರಾಜನನ್ನು ತಡವಿ. ಜಯಸಿಂಹ, ನಿನ್ನಂತೆ ಬಂದ ಎಷ್ಟೋ ಜನ ನಮ್ಮ ಮುಂದೆ ಮಣ್ಣು ಮುಕ್ಕಿದ್ದಾರೆ. ನನಗೆ ನೀನ್ ಯಾವ ಲೆಕ್ಕ? ಮುಗಿದೇನಿನ ರಾಜಕಾರಣದ ಭಾಷಣ. 1000 ಭಯ ಇರಬಾರ್ದು. ಪೊಲೀಸ್ ಕೆಲಸಕ್ಕೆ ಬರಬಾರ್ದು ಎಂದು ಗೊತ್ತಿಲ್ಲ.
ಈ ಕೆಲಸಕ್ಕೆ ಸೇರ್ಕೊಂಡಿರೋದು. ರಣರಂಗಕ್ಕೆ ಇಳಿದಿದ್ದೀವಿ ಅಂದಮೇಲೆ ಯುದ್ಧ ಮಾಡೋಣ. ಕೊನೆಗೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನಿನ್ನ ಹಣೆ ಬರಹ ಜಯಸಿಂಹ, ನಾನಿನ್ನು ಹೋಗ್ತೇನೆ ಅಂತ ಹೇಳಿ ಮತ್ತೆ ಬಂದೇ ಬರ್ತೀಯ ತ್ಯಾಗರಾಜ್? ಮತ್ತೆ ಬಂದ್ರೆ ನಾನೆಲ್ವಾ ಬೇಲ್ ಪ್ರತಾಪ್, ತಲೆ ನೋಯ್ತಾ ಇದೆ, ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಬರಂ ಬನ್ರಿ. ನಿಂದ ಬಂಗಾರದ ಜಿಂಕೆಯನ್ನೇ ತರಿಸಿದ್ದೇನೆ, ಮಜಾ ಮಾಡು. ಬೇಗ ಕರ್ಕು ಮತ್ತೆ. ನಡಿ ಪಾರ್ಟಿ ಮಾಡು.
ನೋಡಿ ಈ ಕಾವೇರಿ ಇನ್ನು ಎಷ್ಟು ಕಂತರ ಕಾಯಬೇಕು ಅಲ್ಲ ಈ ಜಗ್ಗು ಭಾಳ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾನ ಅದ್ರ ಒಟ್ಟ ಸರಿಯಾದ ಟೈಮಿಗೆ ಒಟ್ಟ ಬರಂಗೆ ಇಲ್ಲ ನಿಮಗೆ ನಾ ಇನ್ನು ಎಟ್ಟ ತಿಳ್ಕೊಬೇಕು ಅಲ್ಲ ಒಂದು ವೇಳೆ ಜಗ್ಗು ಮಮ್ಮ ಒಂದು ಟೈಮ್ನಾಗೆ ಪ್ರಾಣೇಶಿ ಮಮ್ಮ ಅಂದ್ರೆ ಏನು ಮಾಡೋದು ಭಾಳ ಕಷ್ಟ ಅಲ್ಲ ಅವನು ನಮ್ಮಪ್ಪ ಬರ್ತಾನೆ ಅದ್ರ ಒಂದು ಹಾಕತ್ತೆ ನಂಗೆ ಭಾಳ ನಷ್ಟ ಈ ಜಗ್ಗು ಎಲ್ಲದನ್ನ ಏನು ರಗ್ ಓದ್ಕೊಂಡು ಮಕ್ಕೊಂಡು ಏನೋ ಮನೆಗೆ ಯಾರಿಗೆ ಗೊತ್ತು ಮತ್ತು ಮೊದ್ಲ ಮನೆ ಐತಿ ಇದ್ಯಾರು ಕೊಳ್ಳಿದೇವು ಎಲ್ಲಿರುವೆ ಮನವ ಕಾಡುವ ರೂಪತಿಗೆ ಬೆಳಕೆಯ ಬಳ್ಳಿಯ ನಡುವ ಹೋರಾಟ. ಕರೆಂಟ್ ಹೋದ ಟೈಮಲ್ಲಿ ಬಸನಿಗೆ ಬಂದಾಕಿ ನನ್ನ ಬಸ್ಸಿಗೆ ಬರಲಿಲ್ಲ ನಿಧಿ ಬಂದಾಕಿ ನನ್ನ ಬಸ್ಸಿಗೆ ಬರಲಿಲ್ಲ ಇಳಕಲ್ಲ ನೀರೇ ಮುಟ್ಟ ಕೋರಿ ಬಾಗಿಲಿನ ಕೋರಿ ಇಳಕಲ್ಲ ನೀರೇ ಮುಟ್ಟ ಕೋರಿ ಬಾಗಿಲಿನ ಪ್ಯಾರಿ ಪಂಚಮಿ ಜೋಗಲಿ ಆಡೋಣ ಜೋಡಿ ಮಾವ ನೀನಿಲ್ಲದೆ ಏಕವಲ್ಲಂ ಕಾಕಂದು ಬಿಡಬ್ಯಾಡ ಮಾವನನ್ನ ಅಳಿ ನೆನಪು ಬೇಕನಿನ್ನ ಬಿಡಬ್ಯಾಡ ಮಾವನನ್ನ ಅಳಿ ನೆನಪು ಬೇಕನಿನ್ನ ಅಲ್ಲ ಕಾವೇರಿ ಇಲ್ಲೇನು ಅಂತ್ಯಾಕ್ಷರಿ ನಡಕತ್ತೈತೇನು ಒಬ್ಬರಾದ ಮೇಲೆ ಒಬ್ಬರು ಅಂತ್ಯಾಕ್ಷರಿ ಅಂತೇಳಿ ಯಾಕೋಸ್ಕರ ಮಾಡ್ತೀವಿ ಸಮಾಧಾನ ಹಾ? ಈಗ ಚಲೋಣ ಅಂತ್ಯಾಕ್ಷರಿ ಇನ್ನ ಮಾಡಿಲ್ಲ ಈಗ ತಡ್ರ ಹನುಮಕ್ಕಿ ಮತ್ತೆ ಕವಿ ಬರ್ತಾನಲ್ಲ ಅಣ್ಣ ಅಂತ ಹೇಳಿ ನಾ ಅಣ್ಣಕ್ಕೆ ನಾ ಯಾವ್ದು ಬಿಡಂಗಿಲ್ಲ ನಾನು ಬಾಬಾರು ರಸಿಕ ನಿಂದೀಗ ಚಲೋ ನಮ್ದು ಚಾಲು ಮಾಡ್ಲಿ ಅನ್ಬೇಕು ಬರ್ತಾನಿಲ್ಲ ಕವಿ ಕವಿ ಬರ್ದಾನ ತಣ್ಣು ಮಾಡ್ಲೇನು ಯಾರ್ಲೇ ಪಂಚಮಿ ಜೋಕಾಲಿ ಇದನ್ನ ಬರ್ತಾನ ಆಡೋಣ ಬಾರಿ ಪಂಚಮಿ ಜೋಕಾಲಿ ಆಡೋಣ ಬಾರಿ ಬಾರ ಬಾರ. ನಾ ಚೊಕ್ಕ ನಂದೆ ನಾ ಕವಿ ಯಾವ್ದ ಬರ್ದಾನ ಅದನ್ನ ಹಾಡ್ತೀನಿ ಅದನ್ನ ಬರ್ದಿಲ್ಲ ಇದನ್ನ ಬರ್ದಾನ ಕವಿ ಮಲ್ಲ 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 ಮನ್ಸು ಹಿಂಡಿದ ಮಲ್ಲ ಬೆಲ್ಲ 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 ಕೊಡಬಾಸಿ ಬೆಲ್ಲ. ಮಲ್ಲ 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 ಮನ್ಸು ಹಿಂಡಿದ ಮಲ್ಲ ಬೆಲ್ಲ 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 ಕೊಡಬಾಸಿ ಬೆಲ್ಲ. ಹತ್ತು ಬಾರ ಹುಡುಗಿ ನನ್ನ ಹೀರೋ ಹೊಂಡ ನಿಂದೆದಾಗ ತೋರಿಸ್ತೀನಿ ನಿಂದ ಹಿಂಗಡ ಹತ್ತು ಬಾರ ಹುಡುಗಿ ನನ್ನ ಹೀರೋ ಹೊಂಡ ನಿಂದೆದಾಗ ತೋರಿಸ್ತೀನಿ ನಿಂದ ಹಿಂಗಡ ನಿಂದೆದಾಗ ತೋರಿಸ್ತೀನಿ ನಿಂದ ಹಿಂಗಡ. ಕವಿ ಯಾವ ಬರ್ದಾನ ಅದನ್ನ ಅಂತೀನಿ ಕವಿಗಳ ಬರ ಬರೀತಿಲ್ಲ ಅಂತೀನಿ ನೋಡಿ ಮುಟ್ಟು 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 ಬಾ ಮುಟ್ಟು 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 ಬಾ ಮುಟ್ಟು ಮುಟ್ಟು ಕೊಟ್ಟು ಬಾ ಮನಸ್ಸಿನಿಂದ ನನ್ನ ಮುಟ್ಟು ಮುಟ್ಟು ತೊಟ್ಟು ಬಾ ಮುಟ್ಟು 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 ಬಾ ಅಲ್ಲ ಮುಟ್ಟು ಮುಟ್ಟು ಅಂತಿಲ್ಲ ನಮ್ಮ ಕಾಯಿ ಮುದ್ದೆ ನಾವು ಮುಟ್ಟಿಲ್ಲ ಯಾರು ಯಾರು ನಮ್ಮ ಮಾವು ಮುಟ್ಟಿಲ್ಲ ಯಾಕೆ ಅವ್ನು ತಿಂಡು ನಿಮ್ಮ ಅವ ನನ್ನ ಯಾಕೆ ನೋಡ್ತಾನ ಮತ್ತೆ ಮುಟ್ಟು ಮುಟ್ಟು ಅಂತಿಲ್ಲ ನಮ್ಮ ಕವಿಗಳ ಬರ್ದಿಲ್ಲ ಅದಕ್ಕೆ ಅಂದಿನ ಹೌದೇನು ಅಲ್ಲ ಕಾವೇರಿ ಇಲ್ಲೇನು ಅಂತ್ಯಾಕ್ಷರಿ ನಡೆಯಕತ್ತೈತೇನಾ ಒಬ್ಬರಾದ ಮೇಲೆ ಒಬ್ಬರು ಆಡ್ಕೊಂತ ಇದೀವಲ್ಲ ಕಾವೇರಿ ಹ್ಮ್ ಎಲ್ಲಿಗೆ ಹೋಗಿದ್ದೆ ಕಾವೇರಿ
ನಿನ್ನೆ ಪೂರ ಕಾಣಿಸ್ತೇ ಇಲ್ಲ. ಒಬ್ಬ ಕರ್ಕೊಂಡು ಓಡೋಗಿದ್ದೆ. ಓಡಿ ಹೋಗಿದ್ದ? ಹೌದು. ಓಡಿ ಹೋಗಕ್ಕ ಕಾಲ ಇಲ್ಲ. ಆಧಾರ್ ಕಾರ್ಡ್ ಫ್ರೀ ಇತ್ತು, ಬಸ್ಸಿಗೆ ಹೋಗ್ಬೇಕಾಗಿತ್ತಿಲ್ಲ. ನಮ್ದು ಸ್ವಚ್ಛ ತೆಗೆದಕ್ಕೆ ಹೋಗಿದ್ವಿ. ಇವತ್ತು ಇನ್ನೊಬ್ಬನ್ ಕರ್ಕೊಂಡು ಮತ್ತೆ ಓಡಕಿನ್ನ. ನೀನ್ ನನ್ ನಂಬಿದಿ ದೋಸ್ತ, ನಿನ್ನ ಒಟ್ಟ ಪ್ರಯೋಜನ ಇಲ್ಲ. ಅಲ್ಲ ಕಾವೇರಿ, ನಾನು ನಿನಗೆ ಏನಕ್ಕೆ ಪ್ರಯೋಜನ ಇಲ್ಲ ಕಾವೇರಿ? ಎದಕ್ಕೆ? ನಿನಗೆ ಏನು ಬೇಕು ಕೇಳ 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 ಕೇಳಬಿಡ್ಲೆ ಇದು ಕೊಡ್ಸೊಂದಲ್ಲ ದೋಸ್ತೆ, ಕೈಯಾಗ ಕೊಡುವಂತದ್ದು. ಅಂತದ್ ಏನದ ನಮ್ಮ ಹೇಳ. ಒಲಿಬೇಡ ಒಲಿಬೇಡ, ನಮ್ಮ ಮಾವ ಎದುರಾಡ್ತಾನೆ. ಒಲಿಬೇಡ ಒಲಿಬೇಡ ಮತ್ತೇನು ಒಲಿಬೇಡ ಅಂತ ಹೇಳ. ಅದ ಓ ಮಿಸ್ಟೇಕ್ ಆತ ಗ್ಲಾಮರ್. ಮಮ್ಮ ಹೇಳ. ನನಗ ಬೇಡ ಬೇಡ, ಚಳಿ ಆಗೈತಿ. ಸಮಾಧಾನ ಇರಂಗೆ ಮಾಡ್ತಿ. ಮಾಮ ಮತ್ತೆ ಒಂದು ಮಗು ಬೇಕು. ಅಲ್ಲ ಮಗು ಬೇಕಂತಲ್ರಿ, ಈಗೇನ್ ಜಾತ್ರೆಗಿರೋ ಗೊಂಬೆ ಮಾಡ್ಕೊಂಡ್ರೆ ನಾನು ಕೇಳ್ಕೊಳ್ಳೆ ಮಗು ಬೇಕನ್ನಕ್ಕ. ಕಳೆರಿ, ಅದಕ್ಕೊಂದು ಟೈಮು ಮಿತಿ ನಿಯಮ ಎಲ್ಲ ಇರ್ತ. ಇವಳಿಗೆ ಮಗು ಬೇಕಂತ ನೋಡ್ರಿ, ಮುಗೀತ್ರಿ, ಕತೆ ಮುಗೀತ. ಸರಿ ಕಾವೇರಿ, ನಾಳೆ 7 ಗಂಟೆ ಬಸ್ಸಿಗೆ ರೆಡಿ ರೆಡಿಯಾಗಿ ಅನಾಥಾಶ್ರಮಕ್ಕೆ ಹೋಗಿ ಒಂದು ಮಗು ತಂದ್ಬಿಡೋಣ ಅತ್ಲಾಗ. ನನಗೆ ಅನಾಥಾಶ್ರಮ ಮಗು ಬೇಡ. ಮತ್ತಿನ್ನೆಲ್ಲಿರೋ ಮಗು ಬೇಕಾ? ನನಗೆ ಇನ್ನೊಂದು ಏನಂತ ಮಗು ಬೇಕು. ನಿನ್ನದಾದಂತ ಮಗು ಬೇಕಾ? ಹಂಗಾರೆ ನೀನೇ ಪ್ರಯತ್ನ ಮಾಡು. ಮತ್ ನೀ ಏನ್ ಮಾಡ್ತಿ? ನನ್ನದಾದ ನಾನೇ ಪ್ರಯತ್ನ ಮಾಡ್ತೀನಿ. ಅಲ್ಲ ಹಂಗಾರ ಮತ್ ಮಗು ಹೆಂಗ? ಅದು ತಾನಟ್ಗೆ ತಾನೇ ಉತ್ಪತ್ತಾಗುತ್ತೆ. ನಿಮ್ಮ ಮೌನ ಬುದ್ಧಿಗಿಲ್ಲ ನಿನಗೆ. ಮದುವೆಗೆ ಮುಂಚೆ ಮಗು ಆದ್ರೆ ತಪ್ಪಲ್ಲೇನಾ? ನಮ್ಮಪ್ಪ ಏನಂದ್ರ ಗೊತ್ತಂತ, ನಾನಿನ ಮದುವೆ ಅಕ್ಕಿನಂದ್ರ ಮಗಳ ನೀನು ಮದುವೆ ಅಕ್ಕಿ ಅಂತ ಹೇಳ್ತಿಲ್ಲ, ನಿನ್ನ ಹತ್ರ ಏನ್ ಆಧಾರ ಐತಿ ಅಂದನ. ಅದಕ್ಕೆ ನಾವೊಂದ ಮಗನ ಹಡದ್ನೆಪ್ಪ ಅಂದ್ರೆ ಸಾಕು, ಅದಕ್ಕಿಂತ ದೊಡ್ಡ ಆಧಾರ ಮತ್ತೆ ಯಾವ್ದಾರ ಐತಿ? ಅಲ್ಲ ಕಾವೇರಿ, ಒಳ್ಳೆ ಐಡಿಯಾ ನೋಡು. ಅಲ್ಲ ಮದುವೆಗೆ ಮುಂಚೆ ಮಗುವಾದ್ರ ತಪ್ಪಲ್ವೇನಾ? ತಪ್ಪಲ್ವೇನು? ತಪ್ಪು ಆದ್ರೆ ತಪ್ಪು ಮಾಡ್ಲಿಕ್ಕಂದ್ರ ನಮ್ಮಪ್ಪ ಮದುವೆ ಮಾಡೋದಿಲ್ಲ. ಮತ್ತೆ ತಪ್ಪಗಾಗಿದ್ರೆ ಮದುವೆ ಮಾಡೋದಿಲ್ಲ, ಮುಂಜಿನ ಆಗುದಿಲ್ಲ ನೋಡು. ಹಂಗಾದ್ರ ಕೊಡು ಕೈ ಕೊಡ್ಲೆ? ಕೊಟ್ಟು ನೋಡು. ಮತ್ತೆ ಒಂದು ಮಗಲ್ಲ 2 ಮಗು ಕೊಡ್ತೀನಿ ನನಗ. ಎಂತರ ಬಾಳ ಮಂದಿ ನೋಡಿನ್ನ. ಇಲ್ಲ, ಈಗಿನ ಹುಡುಗರು ಬಾಳ ಪೀಡದಿನ. ಅಲ್ಲೇ ಆಂಟಿ ಹೋಗ್ತದ ನೀವು ಮುಂದೆ ತೋರಿಸ್ತ, ನಮ್ಮ ಮುಂದೆ ಆಂಟಿಯರ ಮುಂದೆ ನಿಮ್ಮಪ್ಪದನ. ನಾವೆಲ್ಲ ನಿನ್ನಂತ ಹುಡುಗಿಯರ ಮುಂದೆ ನಾಟಂಗಿಲ್ಲ. ನಿಂದು ನನ್ನ ಮುಂದೆ ನಾಟಂಗಿಲ್ಲ. ದಿನ ಹಿಂಗ ಡ್ಯಾನ್ಸ್ ಮಾಡ್ದಪ್ಪ ಅಂದ್ರೆ ಒಂದು ಮದು ಆಗೇ ಬಿಡುತ್ತ ನಮಗೊಂದು ಮಗು. ಆಗತ್ತ, ಖಂಡಿತ ಆಗತ್ತ. ಯಪ್ಪ ಚಲೋ ಮಾಡ, ಮಕ್ ಮಳೆ ಬರ್ತ ನೋಡಿ. ತುಗಿನ ಮ್ಯಾಗ ತುಗಿನ ಮ್ಯಾಗ
ಒಂದ್ಸಲ ಇನ್ನೊಂದ್ಸಲ ಆಡಿದ್ರೆ ಆಗತ್ತಂತೆ, ಇನ್ನ ಕಲೆ ಬಿತ್ತು ಆಡಿದ್ರೆ ಆಗ್ತಾ ಇರುತ್ತಲ್ಲ ಮಗ. ಖಂಡಿತ ಆಗತ್ತೆ ಕಾವೇರಿ, ಖಂಡಿತ ಆಗತ್ತೆ. ಯವ್ವ ಮಗಳ ಕಾವೇರಿ ಮಗಳೇ, ನನಗಂತದೊಂದು ಅನಿಷ್ಟ, ನನಗಂತರ ಆಗೈತಿ ಇದ್ರ ಬಾಳ್. ಅಲ್ರಿ ಎಷ್ಟು ಮಾಡಿದ್ರೆ ಈ ತುಡುಗದ ಬಿಡಲ್ ನೋಡ್ರಿ ಅಪ್ಪ. ನಾನು ಜೋತಿ ಹೊಲಗಳ ಮೇಯದೇ ಅವನು ಬೆಳೆದ ಬಂಗಾರದಂತ ಬೆಳೆನ ಈ ತುಡುಗುದನಗಳ ಮೇಯ್ದ ಹಾಳು ಮಾಡ್ಬೇಕನ್ನೋದೇ ಹುಡುಗ ಆಸೆ. ಆದ್ರ ಬೆಳೆಸಿದವ್ರಿಗೆ ಏನ್ ಗೊತ್ತು ಅದ್ರ ಕಷ್ಟ ನಷ್ಟ. ಹಗಲು ರಾತ್ರಿ ಅನ್ನದೆ ಕಣ್ಣಿಗೆ ನಿದ್ದೆ ಇಲ್ಲಂಗ ಆಯಾಸ ಪಟ್ಕೊಂಡು ನೀರ್ ಕಟ್ಟಿ ಬೆಳೆಸಿರ್ತೀವಿ, ನಮಗೆ ಗೊತ್ತದ್ರ ಕಷ್ಟ ಅಂತ. ಈ ಜನಗಳು ಹಿಡ್ಕೊಂಡ ಬಂಡಿ ದಡ್ಡಿಗೆ ಹಾಕ್ಬೋದ್ರಿ ನಮ್ಮೂರಾಗ. ಆದ್ರ ರೊಕ್ಕ ಕಟ್ಟಿ ಮತ್ತೆ ಹೊರಗೆ ಬಂದ್ಬಿಡ್ತಾವ ನೋಡ್ರಿ. ಆ ರೊಕ್ಕ ಆದ್ರೂ ನಮಗೆ ಬರ್ತದ, ಆ ರೊಕ್ಕನೂ ನಮಗೆ ಬರಂಗಿಲ್ಲ. ರೊಕ್ಕದ ಮನೆ ಹಾಳಾಗಿ ಹೋಗ್ಲಿರಿ. ನನ್ನ ಮಗಳು ನನ್ನ ಪ್ರಾಣ ಕಂಡ್ರಿ. ಯವ್ವ ಮಗಳ ಕಾವೇರಿ, ನಾನು ಎಷ್ಟು ಸಾರಿ ನಿನಗೆ ಹೇಳಿ ಈ ಕಗ್ಗನ ಹತ್ರ ಇರಬೇಡ, ಅಲ್ಲಲ್ಲ ಈ ಜಗ್ಗನ ಹತ್ರ ಇರಬೇಡ ಅಂತ. ಅಯ್ಯಪ್ಪ, ನಂದು ಪೆರಂಡು ಲಾಡಿ ಸಾರಿ ನಂದು ಫಿರಮ್ನಲ್ಲಿ ಖಾಲಿಯಾಗಿತ್ತ, ತರಕಂತ ಹೊಂಟಿದ್ದೆ. ಅಷ್ಟಾಗಿ ಜಗ್ಗು ಅದನ್ನೆಲ್ಲ ನೀ ಬಗಾರ ಕುಂದ್ರ ಬಾ. ಯಾಕಲೆ ಪೂಜೆ ಗೀಜೆ ಮಾಡ್ಬೇಕನ? ತಡಿಯಪ್ಪ, ಇಲ್ಲಿ ಬಾ ಕುಂಚುಮರಿ ಮಾಡ್ತೇನೆ ಬಾ. ಎಲ್ಲ ತೊಡೆ ಮೇಲೆ ಕುಂದ್ರ ಆನೆ ಬಂತು ಆನೆ ಸುಮ್ಮ ಕುಂದ್ರಲೆ ನೀ ಏನು ಯಪ್ಪ. ಈ ಜಗ್ಗು ಅದನಲ್ಲ ನನ್ನ ಕರೆದು ಮಾತಾಡ್ಸಿದ್ ನೋಡು. ಏನಂತ ಮಾತಾಡ್ಸಿದ್ನವ? ಶಡ್ಡಿ ಬಾ ಅಂದ. ಯಾಕಲೇ ಜಗ್ಗ ಪೂಜೆ ಗೀಜೆ ಏನಾದ್ರು ಮಾಡ್ಬೇಕನ್ ನಿನಗ? ಇದು ನೋಡ್ರಿ ಇದಪ್ಪ ವರ್ಷ ಈ ಹುಡುಗಿಯರಾದ ಬುದ್ಧಿ ಬಹಳ ಚುರುಕು ನೋಡ್ರಿ. ಈಗಿನ ಹುಡುಗಿಯರು ತಾವೇ ಲವ್ ಮಾಡಿ ತಾವೇ ಪ್ರಪಂಚ ಮಾಡಿ ಈ ಹುಡುಗನನ್ನೇ ಮಾಡಿದ್ದಂತ ಮ್ಯಾಟ್ರನ್ನ ಉಲ್ಟ ತಿರ್ಗಿಸ್ಬಿಡ್ತಾರ ನೋಡ್ರಿ. ಮ್ಯಾಟ್ರನ್ನ ಉಲ್ಟ ತಿರ್ಗಿಸ್ಬಿಡ್ತಾರೆ. ಏ ನಾಯಿ ಅಲ್ಲ ಸಿಪಾಯಿ, ನಿನ್ನ ಮಗಳ ನಮ್ಮ ಬಳ್ಳಾರಿ ಹಳೆ ಬಸ್ ಸ್ಟ್ಯಾಂಡ್ನಾಗ ಈ ಜಗ್ಗು ಮಾಮ ಬರ್ತಾನಂತ ಕಾಯ್ಕೊಂಡ್ ನಿಂತಿದ್ಲ. ಮಗಳ ಕಾವೇರಿ, ಯಪ್ಪ ಯಾಕೆ ಚೀರ್ತಿ? ನಾ ಇಲ್ಲೇನಿ, ನನಗೇನು ಕಿವಿ ಕಳ್ಸಂಗಿಲ್ಲ. ಯಪ್ಪ ಸುಮ್ಮನೆ ಸೀರೆ ಯಾಕೆ ಕರೆಸಿ BP ರೇಂಜ್ ಯಾರು ಕೊಡ್ತೀನಿ? ಕಾವೇರಿ ಹಾ ಹೇಳ. ನೀ ಇಲ್ಲಿ ಇರ್ಬೇಡವ, ನಡಿವ ಮನೆಗ್ ನಡಿ. ನನ್ನ ಪೇಮೆಂಟ್ ಹೋಗ್ಬಿಡ್ತೀನಿ ಊರಿಗೆ. ಮನೆ ಬಂದು ಕೊಡ್ತೀನಿ ನಡಿವ. ಹೌದು, ನನಗೂ ಮಳೆ ನಾಟಕ ಮಾಡಿ ಸಾಕತ್ತ ಎಲ್ಲ ತೋರಿಸ್ಕೊಂಡ್ವಿ. ನನ್ನ ಪೇಮೆಂಟ್ ಹೋಗ್ತೀನಿ ಮನೆಗೆ. ಕೊಡ್ತೀನಿ ನಡಿವ ಮಗಳ, ಮನೆ ನಡಿ ಕೊಡ್ತೀನ. ಫೋನ್ ಪೇ ಮಾಡ್ತಿಲ್ಲ? ಮಾಡ್ತೀನಿ ಹೋಗವ. ಹೋಗ್ಬರ್ಲೆ ಹೋಗವ ಮಗಳ. ಏ ನಿಂದ ಸ್ಕ್ಯಾನರ್ ಕೊಟ್ಟು ನಿಮ್ಮಪ್ಪ ಮಾಡ್ತಾನ. ನಂದು ಸ್ಕ್ಯಾನರ್ ಇಲ್ಲ ಮಮ್ಮ, ಮತ್ತೆ ನಂದು ಗ್ಯಾಲರಿ ಪೇ ಇತ್ತು. ಗ್ಯಾಲರಿ ಪೇ ಅದಕ್ಕ ಮಾಡಿ ಗ್ಯಾಲರಿ ಪೇ. ನಿಮ್ಮಪ್ಪ ಹೇಳ ಬರೀ ಹಾಂಡೇರಿ ಮಾಡಿ ಮತ್ತೆ ಹಾಂಡೇರಿ ಹೊಂಟವ ಎಲ್ಲ. ಅದನ್ನ ಮಾಡ್ತಾನೆ. ಮತ್ತೆ ನೀ ಎಷ್ಟು ಹೇಳ್ಬರಕ್ ಮಾತಾಡ್ಕತ್ತಿ? ಅವ ಮಾಡ್ತಾನೆ, ನೀ ಸುಮ್ ಕುಂದ್ರು. ನಾನ್ ಸುಮ್ ಕುಂದಿರ್ತೀನಿ. ಲೇ ಜಗ್ಗ, ಏನಂತ ತೋರಿಸ್ಬಿಟ್ಟು ನನ್ನ ಮಗಳಿಗೆ ಮದುವೆ ಮರಳು ಮಾಡಿಬಿಟ್ಟಿಯಲ್ಲಿ ಅಪ್ಪ. ಏ ಜಗ್ಗ, ನನಗಿರೋದು ಒಬ್ಬೇ ಮಗಳು, ಮುದ್ದಿನ ಮಗಳು ಕಾವೇರಿ. ನಿನಗ ಹಂಗೂ ಮದುವೆ ಮಾಡ್ಕೋಬೇಕು ಅನ್ನೋದಿದ್ರ ಇನ್ನು ನಮ್ಮೂರಾಗ ಗಂಡು ಮಕ್ಕಳು ಬೇಕಂತ ನಾಲ್ಕು ಐದೈದು ಅಡ್ಕೊಂಡು ಕುಂತಾರ. ಅವ್ರ ಮನೆಗೆ ಹೋಗಿ ಕಾಟ ಕೊಡಲಿ ಜಗ್ಗ. ಮಾಮ ಇನ್ನು 4 ದಿನ ತಡಿ. ಆಮೇಲೆ ನಾನು ನಿಮ್ಮನ್ನು ಕೈ ಬಿಟ್ರು ನೀನು ಮಾತ್ರ ನನ್ನ ಕೈ ಬಿಡಂಗಿಲ್ಲ ನೋಡ. ಏ ಜಗ್ಗ, ನನ್ನ ಮಗಳಿಗೆ ಅಂತದ್ದು ಏನ್ ಮಾಡಿಯಲೇ ಅಪ್ಪ? ಅಂತದೇನು ಮಾಡಿಲ್ಲಪ್ಪ, ಮಾಡಬಾರ್ದೇನು ಮಾಡಿಲ್ಲ, ತೋರಿಸ್ಬಾರ್ದು ಏನು ತೋರಿಸಿಲ್ಲ. ಗೊತ್ತಾಗುತ್ತೆ ಮಾಮ. ಕಾಲಕ್ರಮಣ ಕೈಗೊಂಡಾಗ ಎಲ್ಲ ಗೊತ್ತಾಗುತ್ತೆ. ಬರಲ್ಲ ಮಾಮ.
ಜಗ ನಡಿ ನಡಿ ಬರ್ಲ ಮಾಮ ಏ ಓ ನಡಿ ನನ್ನ ಮಗಳ ಕೈ ಬಿಟ್ಟು ನಡಿಲಿ ಅಪ್ಪ ನಿನ್ನ ಮಗಳು ಕಾವೇರಿನಂತೆ ಬೇಸ್ ನೋಡ್ಕೆ ಚೆನ್ನಾಗಿ ನೋಡ್ಕೊಂಡ್ ಬಂದಾನಿ ಇಲ್ಲಿಂದ ಮಗಳ ಸೊಲಗ ಮಗನ ಮಗಳನ್ನ ಕೊಡಕಂತೀನಿ ಮಗಳಿಗೆ ಇವನೇನ್ರಿ ಈ ಜಗ್ಗ ಇವಲೇ ಎದುರ್ಸಕ್ಕತ್ತನಲ್ರಿ ನನ್ನ ಇವರಿಬ್ರು ಸೇರ್ಕೊಂಡು ಏನಾದ್ರೂ ತಪ್ಪು ಮಾಡಿಬಿಟ್ಟು ಹಂಗ ಮಂಗಗಳ ಈ ಬಜಾರ್ದಾಗ ನನ್ನ ಮಾನ ತೆಗಿಯೋಕತ್ತವಲ್ರಿ ಅಪ್ಪ ನಾನಿದ್ರ ನನ್ನ ಮಗಳನ್ನ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಇಂಜಿನಿಯರು ಡಾಕ್ಟ್ರು ಬ್ಯಾಂಕ್ ಮ್ಯಾನೇಜರು ಅಂತವ್ರಿಗೆ ಕೊಡ್ಬೇಕಂತ ನಾನಿದ್ರ ಈ ದನಕ ನನ್ನ ಮಕ್ಕಳು ದಾಂಧಲೆ ಜಾಸ್ತಿ ಮಾಡಕತ್ತಾರಲ್ರಿ ಅಪ್ಪ ಒಳಗಿಂದ ಒಳಗೆ ರಾತ್ರಿ ನನ್ನ ಮಗಳಿಗೆ ಮದುವೆ ಮಾಡಿಬಿಡ್ತೀನಿ ಈ ನನ್ನ ಮಕ್ಕಳು ಈ ಜಗದೀಶ ಪ್ರಾಣೇಶ ಇಬ್ಬರ ಮಧ್ಯೆ ಮೂರನವರಿಗೆ ಲಾಭ ಮಾಡಿಬಿಡ್ತೀನಿ ಈ ನನ್ನ ಮಕ್ಕಳು ಗಾಳ ತೋಟದಾಗ ಕುದ್ಕೊಂಡು ಲಾಭ ಬಂದ ವೈದ್ಯದ ಕುಂದಿರ್ಲಿ ಆವಾಗ ಗೊತ್ತಾಯ್ತು ಏನಂತ ಲೇ ಜಗದೀಶ ಪ್ರಾಣೇಶ ನನ್ನ ಹತ್ರನ ಆಟ ಆಡಕತ್ತೀರಲ್ಲಿ ಮುಂದಿನ ಕತೆ ನೀವೇ ನೋಡ್ರಿ ರಾತ್ರಿ ನನ್ನ ಮಕ್ಕಳ ಮದುವೆ ಬರೋದು ಮಾತ್ರ ಮರಿಬೇಡ್ರಿ ಬರೋ ಮುಂದ ಪಾಸ್ಬುಕ್ ಆಧಾರ್ ಕಾರ್ಡ್ ತಗೊಂಬರ್ರಿ ನಾನು ನನ್ನ ಪ್ರಕಾಶನ್ ಮೇಲೆ ತಪ್ಪು ತಿಳಿದುಕೊಂಡಿದ್ದೀನೋ ಏನೋ ಅಥವಾ ನಮ್ಮಿಬ್ಬರ ಮಧ್ಯೆ ಆ ತ್ಯಾಗರಾಜ್ ಎಲ್ಲಿ ಜಗಳ ಹಚ್ಚಿ ಗಂಡ ಹೆಂಡತಿರನ್ನು ದೂರ ಮಾಡ್ತಿದ್ದಾನೋ ಏನೋ ಇಲ್ಲ ನನ್ನ ತಪ್ಪಿನ ಅರಿವು ನನಗಾಗಿದೆ ನಾನು ಮಾತ್ರ ನನ್ನ ಗಂಡನನ್ನು ಬಿಟ್ಟು ಇರಬಾರ್ದು ಒಂದು ಹೆಣ್ಣು ಎಂಥ ತಪ್ಪು ಮಾಡಿದ್ರೂ ಸಹ ಗಂಡನನ್ನು ಬಿಟ್ಕೊಡ್ಬಾರ್ದು ಗಂಡನೂ ಅಷ್ಟೇ ತಾನು ಎಂಥ ತಪ್ಪುಗಳನ್ನು ಮಾಡಿದ್ರು ಹೆಂಡತಿಯನ್ನು ಬಿಟ್ಕೊಡೋದಿಲ್ಲ ಅದರಂತೆ ನನ್ನ ಗಂಡ ಏನೇ ತಪ್ಪು ಮಾಡಿದ್ರು ಅವ್ರು ನನ್ನ ಗಂಡನೇ ಅಲ್ವಾ ಯಾಕಂದ್ರೆ ಅವರ ಪ್ರೀತಿ ನನಗಿರಬೇಕು ಅವರ ಸಂತೋಷಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ
ಅಯ್ಯೋ, ನಾನು ಇದುವರೆಗೂ ಕಂಡಿದ್ದು ಕನ್ಸ. ಹಾಗಾದ್ರೆ ಇವರು ಬಂದೇ ಇಲ್ವಾ? ಇದೇನಿದು ಬೆಳಿಗ್ಗೆ ಮುಂಜಾನೆ ಜಾವದಲ್ಲಿ ನಾನು ನನ್ನ ಗಂಡನ ಕನಸು ಕಾಣ್ತಾ ಇದ್ದೀನಲ್ಲ. ಹೋಗ್ಲಿ ಬಿಡು. ಸುರೇಶ, ಸುರೇಶ, ಏನಕ್ಕ? ಎಷ್ಟೊತ್ತು ಸುರೇಶ ನಿನ್ನನ್ನು ಕರೆಯೋದು? ಅಲ್ಲ, ಮೆಣಸಿನ ಗಿಡಕ್ಕೆ ಹೋಗಿ ಪೂಜೆ ಮಾಡಬೇಕು. ಯಾಕಂದ್ರೆ ಮೆಣಸಿನ ಗಿಡದಲ್ಲಿರುವ ಮೆಣಸಿನಕಾಯಿನ ಹರ್ಕೊಂಡು ಬರಬೇಕು. ಇಲ್ಲ ಅಕ್ಕ, ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಕಾಗಿ ಬಸವರಾಜ, ಸ್ವಲ್ಪ ಬರೋದಕ್ಕೆ ಗೊತ್ತಾಯ್ತಕ್ಕ. ಹಾಗಾದ್ರೆ ಈಗ ಹೋಗೋಣವಾ? ಸರಿ ಅಕ್ಕ, ಹೋಗೋಣ ನಡಿ. ಹಾ ಸುರೇಶ, ನಿನ್ಗೊಂದು. ಸುರೇಶ, ಅಪ್ಪಾಜಿ ಎಲ್ಲಿದ್ದಾರೆ? ಇರಕ್ಕ, ಯಾಕೆ ಅವಸರ ಮಾಡ್ತೀರಾ? ಅಪ್ಪಾಜಿ ಆಗುಣ್ಣ ಕಳಿಸ್ಬಿಡಕ್ಕೆ ಹೊಲಕ್ಕೆ ಹೋಗಿದ್ದಾರೆ. ಹೌದಾ? ಹೌದಾ? ಹಾಗಾದ್ರೆ ನಿನ್ಗೊಂದು ಸಂತೋಷದ ವಿಷಯ. ಅದೇನಕ್ಕ ಬೆಳಗ್ಗೆ ಅಂತ ಸಂತೋಷದ ವಿಷಯ? ಸುರೇಶ, ನಾನೀಗ ನನ್ನ ಗಂಡನ ಮನೆಗೆ ಹೋಗ್ಬೇಕಂತ ಮಾಡಿದ್ದೀನಿ ಕಣೋ. ಇದೇನಕ್ಕ, ಸೂರ್ಯ ಯಾವ ಕಡೆ ಹುಟ್ಟಿದೇನಕ್ಕ? ನಿನ್ನ ಬಾಯಲ್ಲಿ ಗಂಡನ ಮನೆ ಸೇರುವ ಮಾತು ಕೇಳಿ ಇಂದು ನನ್ನ ಮನಸ್ಸು ತುಂಬಾ ಸಂತೋಷವಾಗ್ತಾ ಇದೆ ಅಕ್ಕ. ಸುರೇಶ, ಇಷ್ಟು ದಿನ ನಾನು ಯಾವ ತಪ್ಪು ಮಾಡಿದನೆಂದು ನನಗೆ ಅರಿವಾಗಿದೆ. ಈ ಹಠವನ್ನು ಹಿಡ್ಕೊಂಡು ನಾನು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ನನ್ನ ಗಂಡನ ಮನೆಗೆ ಆದಷ್ಟು ಬೇಗ ಹೋಗ್ತೀನಿ ಕಣೋ. ಅಂತೂ ಕೆಟ್ಟ ಮೇಲೆ ಬುದ್ಧಿ ಬಂದಂಗಾಯ್ತು ನನ್ನ ಅಕ್ಕನಿಗೆ. ನನಗಂತೂ ತುಂಬಾ ಸಂತೋಷವಾಗ್ತಾ ಇದಕ್ಕ ನಿನ್ನ ಮಾತುಗಳನ್ನು ಕೇಳಿ. ಸುರೇಶ, ಅದರಂತೆ ಈ ವಿಷಯವನ್ನು ಅಪ್ಪಾಜಿಗೆ ಹೇಳಿದ್ರೆ ನಮ್ಗಿಂತ ಹೆಚ್ಚು ಸಂತೋಷ ಪಡೋದಿಲ್ವೇ? ಹೌದು ಅಕ್ಕ, ಅಪ್ಪಾಜಿಯವರಿಗೆ ನಿನ್ನದೇ ಒಂದು ದೊಡ್ಡ ಚಿಂತೆಯಾಯಿತು. 4 ಮಕ್ಕಳ ಬಾಳು ಹಾಳಾಯಿತು, ಇನ್ನು ಇರುವ ಶಾರದಾ ಬಾಳಾದರೂ ಚೆನ್ನಾಗಿ ಆಗಲಿಲ್ಲ ಎಂಬ ಚಿಂತೆ ಅವರ ಮನಸ್ಸಿನಲ್ಲಿ ದಿನೇ ದಿನೇ ಕೊರತಾ ಇತ್ತು. ಆದರೆ ಈ ವಿಷಯವನ್ನು ಕೇಳಿದರೆ ಅಪ್ಪಾಜಿಯವರಿಗೆ ತುಂಬಾ ಸಂತೋಷವಾಗ್ತಿದೆ ಅಕ್ಕ. ನಿಜ ಸುರೇಶ, ನನ್ನಿಂದ ಎಲ್ಲರೂ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ನಾನು ನನ್ನ ಗಂಡನ ಮನೆಗೆ ಹೋದ್ರೆ ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರ್ತೀರಿ ಅಲ್ವಾ? ಯಾಕೆ ಅಪ್ಪಾಜಿ ನೀವು ಬರೋದಕ್ಕೆ ಒತ್ತಾಯಿತು? ಅಪ್ಪಾಜಿ ನೀವು ಇಲ್ಲೇ ಇರಿ, ನಾನು ಶಾರದಾ ಅಕ್ಕ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇನ್ನೆಲ್ಲಿ ಸುರೇಶ್ ಪೂಜೆ? ಬಂಗಾರದಂತ ಬೆಳೆ ರಾತ್ರಿ ಏನು ಕಾಣದೆ ಮರುಭೂಮಿಯಂತೆ ಮಾಡಿದ್ದಾರೆ ನನ್ನ ವೈರಿಗಳು. ನಮ್ಮ ಸಮಯದಿಂದ ನೋಡಿಕೊಂಡೆ ಆ ಕೆಲಸ ಮಾಡಿದರು ಸುರೇಶ. ಏನ್ ಹೇಳ್ತಿದ್ರ ಅಪ್ಪಾಜಿ? ನಿನ್ನೆ ರಾತ್ರಿ ನೀವು 12 ಗಂಟೆವರೆಗೆ ನೀರು ಹಾಸಕ್ಕೆ ಹೋಗಿದ್ರಲ್ಲ, ಈ ಹೊಲವನ್ನು ಯಾರು ಹಾಳು ಮಾಡಿದ್ರ ಅಪ್ಪಾಜಿ? ನಾವು ರೈತರ ಪರ ಹೋರಾಟ ಮಾಡುವವರು, ನನಗೆ ವೈರಿಗಳು ಜಾಸ್ತಿ ಸುರೇಶ. ಅಪ್ಪ, ನಮ್ಗೆ ಯಾರಿದಾರಪ್ಪ ವೈರಿಗಳೆಲ್ಲ? ರೈತರ ಪರ ಹೋರಾಟ ಮಾಡುವ ನನಗೆ ಬೇಕಾದಷ್ಟು ವೈರಿಗಳು ಇದ್ದಾರೆ ಶಾರದಾ. ನ್ಯಾಯದ ಪರ ಹೋರಾಟ ಮಾಡೋವರಿಗೆ ವೈರಿಗಳು ಜಾಸ್ತಿ. ಈ ಕೆಲಸ ಆ ಶಂಕರ್ ಪಾಟೀಲಿಂದೇ ಈ ಕೆಲಸ. ಹೋ, ಮನೆತನ ಹಾಳು ಮಾಡುವ ಇಂಥ ಕಾಮಿಷ್ಟಗಳು ಇರೋದ್ರಿಂದಲೇ ನಮ್ಮಂತ ಬಡವರು ಈ ರಾಜಕಾರಣಿಗಳ ಮನಸ್ಸು ಮೇಲೆ ಕಲ್ಲಾಗಿ ಕುಳಿತಿದೆ ನಮ್ಮ ಮನಸ್ಸೆಲ್ಲ. ಅಪ್ಪ, ಬಡ ರೈತರ ಕಷ್ಟಗಳಿಗೆ ಪರಿಹಾರ ನೀಡಿದ ನಪಂಸಗಳು ಪ್ರಭಾವಿ ರಾಜಕಾರಣಿಗಳಂತಪ್ಪ, ಪ್ರಭಾವಿ ರಾಜಕಾರಣಿಗಳಂತೆ. ಹೋಗಲು ಬಿಡು ಶಾರದಾ ಸುರೇಶ. ನಮ್ಮ ಬೆಳೆ ಹಾಳು ಮಾಡಿ ಅವರಾದರೆ ಸಂತೋಷವಾಗಿ ಆಡಿದವರು ಪಾಪ, ಮಾಡಿದವರು ಬಾಯಲ್ಲೇ ಅಂದಾಗಿ ಅವರು ವಿಷಯ ಮಾತಾಡಿ ನಾವ್ಯಾಕೆ ಪಾಪ ಕಟ್ಟಿಗೆಬೇಕು? ಈ ಬೇರೆ ಬೆಳೆ ನಾಶವಾಯಿತು, 2ನೇ ಬೆಳೆಗೆ ಕಾಲಿನ ನೀರಿಲ್ಲ. ರೈತರ ಕಷ್ಟಗಳು ಸುಳಿಯಲ್ಲಿ ಸಿಕ್ಕಂಗಾಗಿದೆ ನಮ್ಮ ರೈತರು. ಅಪ್ಪ, ರೈತರ ಕಷ್ಟಗಳಿಗೆ ಪರಿಹಾರ ನೀಡದ ಸರ್ಕಾರ
ಇಂದು ಏಡಿ ಸರ್ಕಾರಪ್ಪ, ಏಡಿ ಸರ್ಕಾರ. ಸುರೇಶ, ಅಪ್ಪಾಜಿ, ಅದಕ್ಕ ಪ್ರತಿ ಪ್ರಶ್ನೆಗೆ ಉತ್ತರ ಇರಲೇಬೇಕಲ್ಲಪ್ಪ. ಸುರೇಶ ಶಾರದ, ಅಪ್ಪಾಜಿ, ರೈತರ ಪರ ಹೋರಾಟ ಮಾಡುವವರಿಗೆ ರಾಕ್ಷಸರು ಸತ್ತರೆ ರೈತರಿಗೆ ನೆಮ್ಮದಿ ಇದೆ, ಸಂತೋಷ ಇದೆ. ಅಪ್ಪಾಜಿ, ಸುರೇಶ, ಹಾಗಾದರೆ ಆ ರಾಕ್ಷಸ ಸಾಯೋದು ಯಾವಾಗ ಅಪ್ಪಾಜಿ? ಸುರೇಶ, ಪ್ರತಿಯೊಂದಕ್ಕೆ ಆರಂಭ ಅಂತ ಇದ್ದ ಮೇಲೆ ಅಂತನೇ ಇರಲೇಬೇಕಲ್ಲಪ್ಪ. ಅವರು ಮಾಡುವ ಅನ್ಯಾಯದ ಕೆಲಸ, ಅನ್ಯಾಯದಿಂದ ಪಾಪದ ಕೊಡ ತುಂಬಲೇಬೇಕು. ತುಂಬಿದ ಮೇಲೆ ಸಾಯ್ತಾರೆ, ಸಾಯಲೇಬೇಕಲ್ಲಪ್ಪ. ಏನು ನಡೀತೈತೋ ನಡೀಲಿ, ನಡ್ರಿ ಊಟ ಮಾಡೋಣ. ಸರಿ ಅಪ್ಪಾಜಿ. ನಾಶ, ಶಿವಪ್ಪನ ಬೆಳೆದ ಬೆಳೆ ಎಲ್ಲ ನಾಶ. ಇನ್ನು ಮುಂದೆ ನಮ್ಮ ವೈರಿಗಳೆಲ್ಲ ಸರ್ವನಾಶ. ಪ್ರಕಾಶ್, ನಮ್ಮ ವಿರುದ್ಧ ಬರೆಯುವ ಹೇಳಿಕೆಗಳಿಗೆ ಸೇಡು ತೀರಿಸಿಕೊಳ್ಳಲೇಬೇಕು. ಇತ್ತ ಪೊಲೀಸ್ ಪ್ರೆಸ್ ಒಂದಾಗಿ ನಮ್ಮ ಅವನತಿ ಕಡೆಗೆ ಆಹ್ವಾನಿಸುತ್ತಿದ್ದಾರೆ. ಅವರ ಹಣೆ ಬರಹವನ್ನು ಬದಲಾಗಿಸಲೇಬೇಕು. ಗೀತಾ, ಈಗ ತಾನೇ ಅರಳಿದ ಹೂವು ನೀನು. ನಿನ್ನನ್ನು ಅನುಭವಿಸಲೇಬೇಕು ನಾನು. ಕಂಡ ಕನಸುಗಳನ್ನು ನೆನಸು ಮಾಡಿಕೊಳ್ಳುವುದೇ ನನ್ನ ಧ್ಯೇಯ. ನನಗಿಲ್ಲ ಯಾರ ಭಯ. ನಿನ್ನ ನನ್ನ ಸಮ್ಮಿಲನಕ್ಕೆ ಕೂಡಿಸಬೇಕು ಒಂದು ಒಳ್ಳೆಯ ಸಮಯ. ನೆನೆದವರ ಮನದಲ್ಲಿ ಈ ಶಂಕರ್ ಪಾಟೀಲ್ನ ಈ ದಾರಿಯಲ್ಲಿ ಕಂಡು ಆಶ್ಚರ್ಯವಾಯ್ತಾ ಗೀತಾ? ಆಶ್ಚರ್ಯ ಪಡುವುದ್ರಲ್ಲೇನಿದೆ? ನಿಮ್ಮಂತ ರಾಜಕಾರಣಿಗಳು ಬೀದಿಗೆ ಬರೆದು ಸಹಜ ಅಲ್ಲವೇ? ನೋಡು ಗೀತಾ, ರಾಜಕಾರಣಿಗಳಿಗೆ ಮಾತೆ ಅಸ್ತ್ರ, ಆಶ್ವಾಸನೆಗಳೇ ಮಂತ್ರ. ನಮ್ಮಂತ ರಾಜಕೀಯದವರಿಗೆ ಮಾತ್ರ ಗೊತ್ತು ಕೆಲವು ತಂತ್ರ ಕುತಂತ್ರ. ಮಾತು ಬರ್ದೆ ಹೋದರೆ ಇಲ್ಲಿ ಜೀವನ ಮಾಡಕ್ಕಾಗಲ್ಲ. ಮಾತು ಮಾತಾಡಿದ್ರೆ ಇಲ್ಲಿ ಬದುಕುವುದು. ಮಾತಿನ ತಾನೇ ನೀವು ಕೂಡ ಸಚಿವರ ಸ್ಥಾನ ಪಡೆದದ್ದು. ನೋಡಿ ಗೀತಾ, ರಾಜಕಾರಣಿಗಳಿಗೆ ಮಾತೆ ಅಸ್ತ್ರ, ಆಶ್ವಾಸನೆಗಳೇ ಮಂತ್ರ. ನನ್ನಂತ ರಾಜಕೀಯದವರಿಗೆ ಮಾತ್ರ ಗೊತ್ತು ಕೆಲವು ತಂತ್ರ ಕುತಂತ್ರ. ಕುತಂತ್ರ ತಂತ್ರದಿಂದ ಮತದಾರರ ಕಡೆಯಿಂದ ಮತವನ್ನು ಹಾಕಿಸಿಕೊಂಡು ಮೇಲೆತ್ತಿರುವ ನಿನ್ನನ್ನು ದೇವರು ಒದ್ದು ಚಟ್ಟ ಕಟ್ಟುತ್ತಾನೆ, ಎಚ್ಚರವಿರಲಿ. ನಿಮ್ಮಂತ ಪೆದ್ದುಗಳಿಗೇನು ಗೊತ್ತು ನಮ್ಮಂತ ರಾಜಕೀಯದ ಸದ್ದು. ನಮ್ಮನ್ನು ಕೆಡವಲು ಯಾರ ಕೈಯಲ್ಲೂ ಆಗದ್ದು ಆಗದ್ದು ಆಗದ್ದು. ಈ ಊರಲ್ಲಿ ನಾವೇ ಗಂಡಸರೆಂದು ಮೆರೆತರೆ ನಿಮ್ಮನ್ನು ಉರುಳಿಸುತ್ತಾರೆ, ನೆನಪಿರಲಿ. ಈ ಊರಲ್ಲಿ ಕೂಡ ಗಂಡಸರಿದ್ದಾರೆ, ನಿಮ್ಮನ್ನು ಆದಷ್ಟು ಬೇಗ ಕೆಳಗೊಳ್ಳುತ್ತಾರೆ. ನಮ್ಮ ವಿರುದ್ಧ ಹೋರಾಡುವ ಹಣೆ ಬರಹ ಯಾರಿಗಿದೆ?
ನಮ್ಮ ವಿರುದ್ಧ ಹೋರಾಡುವ ಗಂಡುಗಲಿಯಾದರೂ ಯಾರಿದ್ದಾರೆ ಗೀತಾ? ಯಾರಿದ್ದಾರೆ? ನಾವೇ ಗಂಡುಗಳೆಂದು ಅಷ್ಟೊಂದು ಕೋಪಿಂದ ಮೆರೆಬೇಡವು. ಆದಷ್ಟು ಬೇಗ ನಿನ್ನ ಅಧಿಕಾರ ಬೀದಿ ಪಾಲಾಗುತ್ತೆ. ಇಲ್ಲಿನ ಜನರು ನಿನ್ನ ಅಧಿಕಾರದ ಕೆಳಗೆ ಸೇರಿಸುತ್ತಾರೆ. ನೋಡು ಗೀತಾ, ತಪ್ಪು ಒಪ್ಪುಗಳನ್ನು ನಿರ್ಧಾರ ಮಾಡುವವರು ನಾವು, ನೀನಲ್ಲ. ಬಿಡು ಗೀತಾ, ಯಾವುದೇ ಸಂಬಂಧವಿಲ್ಲದ ವಿಷಯಗಳಿಗೆ ನಮ್ಮ ಜಗಳ ಬೇಕೆ? ಸರಿ, ನಾನಿನ್ನು ಹೋಗಿ ಬರ್ತೀನಿ. ಇರು ಗೀತಾ, ಇರು. ಏಕೆ ಅವಸರ? ನನ್ನ ಜೊತೆ ಮಾತಾಡಲು ಬೇಸರ. ಹೇಳುವ ಕೇಳು ಮನಸಾರ, ನಿನ್ನ ಅಪ್ಸರೆಯಂತ ರೂಪಕ್ಕೆ ಸೋತಿದೆ ಈ ನನ್ನ ಮನ. ಬಾ. ಕೈ ಬಿಡೋ ಪಾಪಿನೇನ. ನಿಮ್ಮಂತ ಜೊತೆ ಅಡ್ಡ ದಾರಿ ಹಿಡಿಯಲು ನಾನೇನು ನೀತಿಗೆಟ್ಟವಲ್ಲ. ನಿಮ್ಮಂತ ಕಾಮಕರು ಕೈ ಮಾಡಿ ಕರೆದರೆ ಕೆರೆಯಿಂದ ಹೊಡೆಯೋ ಗೀತ ನಾನು. ಗೀತಾ, ನಿನ್ನ ಅಣ್ಣ ಪ್ರಕಾಶ್ಗಿಂತ ಹೆಚ್ಚು ಸೊಕ್ಕು ನಿನಗಿದೆ. ಆ ಸೊಕ್ಕನ್ನು ಮರೆಯುವ ಶಕ್ತಿ ನನಗೂ ಗೊತ್ತಿದೆ. ತೋರಿಸುವೆ ಬಾ ನನ್ನ ಶಕ್ತಿಯನ್ನು. ಬಾ ಗೀತಾ, ಬಾ. ಬಾ. ದಯವಿಟ್ಟು ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು. ತೋರಿಸುವೆ ಬಾ ಗೀತಾ, ಬಾ. ಬಾ ಗೀತಾ, ಬಾ. ನನ್ನ ಶಕ್ತಿಯನ್ನು ತೋರಿಸುವೆ ಬಾ. ಓ ಜಯಸಿಂಹ, ಕಾನೂನಿನ ಕತ್ತೆ ಇಲ್ಲಿಯೂ ಕಾಟ ಕೊಟ್ಟಿತ್ತಲ್ಲ ಮತ್ತೆ. ನಿಮ್ಮಂತ ನಾಯಿಗಳನ್ನು ಮಾಡಲೇಬೇಕಲ್ವಾ ಪತ್ತೆ? ಬಾರೆ ಬಾ, ಕುಂತೆ. ಏ ಜಯಸಿಂಹ, ಅರಚಬೇಡ, ಹೊರಡು. ಇಲ್ಲವಾದ್ರೆ ಒದ್ದು ಒಳಗಾಗ್ತೀನಿ. ನಿನಗೆ ತಾಕತ್ತಿದ್ದರೆ ನನ್ನನ್ನು ಅರೆಸ್ಟ್ ಮಾಡು ಜಯಸಿಂಹ. ತಾಕತ್ತಿದ್ದರೆ ಅರೆಸ್ಟ್ ಮಾಡು. ನಿನ್ನಂತ ಲುಚ್ಚಗಳನ್ನು ಅರೆಸ್ಟ್ ಮಾಡುವುದಕ್ಕೆ ತಾಕತ್ ಯಾಕೆ ಬೇಕು? ನಿನ್ನಂತ ಲುಚ್ಚಗಳನ್ನು ಅರೆಸ್ಟ್ ಮಾಡುವುದರಿಂದ ಏನು ಪ್ರಯೋಜನವಿಲ್ಲ. ಮತ್ತೆ ಬೇಲ್ ತಗೊಂಡು ಹೊರಗಡೆ ಬರ್ತೀರಾ? ನಿನ್ನ ಒಂದಲ್ಲ ಒಂದು ದಿನ ಎನ್ಕೌಂಟರೇ ಮಾಡಿಬಿಡ್ತೀನಿ ಶಂಕರ್ ಪಾಟೀಲ್. ಜಯಸಿಂಹ, ನಿನ್ನಂತ ಎಷ್ಟೋ ಪೊಲೀಸ್ ಪೌರುಷಗಳಿಗೆ ವಿಷ ಹಾಕಿದ್ದೇನೆ. ಇನ್ನು ನೀನ್ಯಾವ ಲೆಕ್ಕ ಜಯಸಿಂಹ? ನೀನ್ಯಾವ ಲೆಕ್ಕ? ಗೀತಾ, ಗೀತಾ, ನೀವು ಇಲ್ಲಿಯೇ ಒಬ್ಬರು ಅಡ್ಡಾಡಬೇಡಿ. ಇಂಥ ನಾಯಿಗಳ ಕಾಟ ಜಾಸ್ತಿ. ಸರಿಯಾದ ಸಮಯಕ್ಕೆ ನಾನು ಬಂದೆ, ಇಲ್ಲದಿದ್ರೆ ಏನು ಅನಾಹುತ ಆಗ್ತಿತ್ತೋ ಏನೋ. ಥ್ಯಾಂಕ್ಸ್ ಜಯಸಿಂಹ, ನನ್ನನ್ನು ಸೇವ್ ಮಾಡೋದಕ್ಕೆ. ನಾನಿನ್ನು ಹೋಗಿ ಬರ್ತೀನಿ. ಓಕೆ, ಹುಷಾರಾಗಿ ಹೋಗಿ. ಗೀತಾಳ ಸೌಂದರ್ಯಕ್ಕೆ ನಾನು ಮನಸೋತಿದ್ದೇನೆ. तो गुच्ची गुच्ची चंपक कुंडली फुल చేసి జారతే मेरे నీ ప్రేమ కోసం నేను పిచ్చోనైపోయానే. నీ ప్రేమ కోసం నేను పిచ్చోనైపోయానే. ఈ కళ్ళు పేలిపోను చూడవే
గుండె సావు హృదయమే హాయ్ హృదయమే నిన్ను విడిచి ఉండలేను నిమిషమే హాయ్ నిమిషమే సంగంటే చూపిస్తాను స్వర్గమే హాయ్ స్వర్గమే జీవంటే జిందగీ మొత్తం నరకమే నీడు బీడైపోను చూడవే చూపుతో గుచ్చి గుచ్చి చంపకే గుండెల్ని కుల్ల చేసి జారే నీ ప్రేమ కోసం నేను పిచ్చోనైపోయానే నీ ప్రేమ కోసం నేను పిచ్చోనైపోయానే నీ కళ్ళు పేలిపోను చూడవే ಗೀತಳ ಸೌಂದರ್ಯಕ್ಕೆ ನಾನು ಮನಸೋತಿದ್ದೇನೆ. ಗೀತಾ ನನ್ನ ಬಾಳ ಸಂಗಾತಿಯಾಗಬೇಕೆಂಬುದು ನನ್ನ ಕನಸು. ಆದರೆ ಇಲ್ಲಿಯವರೆಗೂ ಯಾವ ವಿಷಯವೂ ಪ್ರಕಾಶ್ ನನಗೆ ತಿಳಿಸಿಲ್ಲ. ಆದಷ್ಟು ಬೇಗ ಪ್ರಕಾಶ್ ನನ್ನ ಕೇಳಬೇಕು. ಈ ಜಯಸಿಂಹ ಮದುವೆ ಅಂತ ಆದ್ರೆ ಅದು ಗೀತಾಳನ್ನೇ ಮಾತ್ರ. ರೈತರ ಕಷ್ಟಗಳಿಗೆ ಪರಿಹಾರವೇ ಇಲ್ಲ. ರೈತರ ಕಷ್ಟಗಳನ್ನು ಬಗೆಹರಿಸುವ ಸಮಸ್ತ ರಾಜಕಾರಣಿಗಳು ಈ ಸರ್ಕಾರದಲ್ಲಿ ಇಲ್ಲ. ಬರೀ ಲಂಚ, ಮೋಸ, ಕೊಲೆ, ಅತ್ಯಾಚಾರ, ಅನಾಚಾರ ಮಾಡುವ ಅಪರಾಧಿಗಳೇ ರಾಜಕಾರಣದಲ್ಲಿ ಇರುವುದು. ಈ ಸಮಾಜದಲ್ಲಿ ರೈತರಿಗೆ ಉದ್ಧಾರವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈ ಎಲ್ಲವನ್ನೂ ಈ ಬಾರಿ ಕಾಲುವೆಗೆ ನೀರಿಲ್ಲ. ಓಟ್ ಹಾಕ್ಸ್ಕೊಂಡು ಗೆದ್ದವರಿಗೆ ಇದ್ರ ಬಗ್ಗೆ ಚಿಂತೆಯೇ ಇಲ್ಲ. ದಿನನಿತ್ಯ ರೈತರು ನೇಣಕ್ಕೆಂಡು ಸತ್ತರೆ ಸಮಯ ನಮಗೆ 5 ವರ್ಷದ ಅಧಿಕಾರ ಇರಲಿ ಎಂಬ ರಾಜಕಾರಣಿಗಳೇ ಈ ಹೆಚ್ಚು ಈ ಸಮಾಜದಲ್ಲಿ. ಅಪ್ಪ ಅಪ್ಪ ಏನಾಯ್ತಪ್ಪ ನಿಮ್ಗೆ? ಸುರೇಶ ಏನಕ್ಕ ಅಪ್ಪನಿಗೆ ಏನಾಯ್ತಕ್ಕ? ಏನೂ ಗೊತ್ತಿಲ್ಲ ಕಣೋ. ಸುರೇಶ ಬೇಗನೆ ಡಾಕ್ಟರ್ಗೆ ಫೋನ್ ಮಾಡು. ಹಲೋ 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 ಯಾರೀ? ಡಾಕ್ಟ್ರೇ, ನಾವು ಸುರೇಶ್ ಅಂತ ಮಾತಾಡೋದು. ಹೇಳ್ರಿ ಸುರೇಶ್. ಇಲ್ಲಿ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಜ್ಞಾನ ತಪ್ಪಿದೆ, ಸ್ವಲ್ಪ ಬೇಗ ಬನ್ನಿ. ಆಯ್ತು ಸುರೇಶ್, ಬರುತ್ತೇನೆ. ಅಕ್ಕ ಸ್ವಲ್ಪ ನೇಟ್ ತಗೊಂಡು ಬಾ ಹೋಗು. ಅಪ್ಪ ಅಪ್ಪ ಏನಾಯ್ತು ಸುರೇಶ್? ಡಾಕ್ಟ್ರೇ ಬನ್ನಿ ನೋಡಿ. ಸುರೇಶ್, ಡಾಕ್ಟರ್ ಆನಂದ್ ಇರುವಾಗ ನೀವೇನು ಭಯ ಪಡಬೇಡಿ. ಸರಿ ಆಯ್ತು ಡಾಕ್ಟ್ರೇ. ಡಾಕ್ಟ್ರೇ, ನಿಮ್ಮ ಅಪ್ಪಾಜಿಯವರು ಯಾವುದೋ ವಿಷಯದ ಬಗ್ಗೆ ಬಹಳ ಚಿಂತೆ ಮಾಡುತ್ತಿದ್ದಾರೆ. ಹೌದು ಡಾಕ್ಟ್ರೇ. ಅದಕ್ಕಾಗಿ BP ಕಡಿಮೆ ಇದೆ ಹಾಗೂ ಬ್ಲಡ್ ಕಡಿಮೆ ಇದೆ.
ಅದಕ್ಕಾಗಿ ನಿಮ್ಮ ಅಪ್ಪ ಚಕ್ರ ಬಂದು ಬಿದ್ದಿದ್ದಾರೆ ಸುರೇಶ್. ಹೌದು ಡಾಕ್ಟ್ರೆ. ಡಾಕ್ಟರೇ, ಆದಷ್ಟು ಬೇಗ ನಮ್ಮ ಅಪ್ಪ ಗುಣಪಡಿಸ್ಬೇಕು ನೀವು. ಅಯ್ಯೋ ಏನು, ನೀವೇನೇ ಚಿಂತೆ ಮಾಡಬೇಡಮ್ಮ, ನಾನು ಇದೀನಲ್ಲ, ನಿಮ್ಮ ತಂದೆ ಅವರೇ ಗುಣ ಆಗುತ್ತಾರೆ. ಸುರೇಶ್, ಹಲೋ ಡಾಕ್ಟ್ರೆ. ನಿಮ್ಮ ಅಪ್ಪಾಜಿ ಅವರಿಗೆ ಒಂದು ORS ಅಂಡ್ 2 days ಇದು ಟ್ಯಾಬ್ಲೆಟ್ ಕೊಟ್ಟಿದ್ದೇನೆ, ಓಕೆನಾ? ಇದು ಕಂಟಿನ್ಯೂ ಯೂಸ್ ಮಾಡು. ಸರಿ ಡಾಕ್ಟ್ರೆ. ಇನ್ನೊಂದು ಮಾತು ಹೇಳಿ ಡಾಕ್ಟ್ರೆ. ನಿಮ್ಮ ಅಪ್ಪಾಜಿ ಅವರಿಗೆ ಹೋರಾಟ ಮಾಡೋದು ಬಿಟ್ಟು ಸದ್ಯದಲ್ಲಿ ವಯಸ್ಸಾಗಿದೆ, ಮನೆಯಲ್ಲಿ ಇರಬೇಕು, ಹೇಳ್ಬೇಕು ಸುರೇಶ್. ಸರಿ ಡಾಕ್ಟ್ರೆ, ಹೇಳ್ತೀನಿ. ಸುರೇಶ್, ನಾನು ಇನ್ನ ಬಂದ ಟೈಮ್ ಆಯ್ತು, ಬರುತ್ತೇನೆ ಸುರೇಶ್. ಸರಿ ಡಾಕ್ಟ್ರೆ, ಥ್ಯಾಂಕ್ ಯು. ಬರುತ್ತೆ. ಥ್ಯಾಂಕ್ ಯು ಡಾಕ್ಟ್ರೆ. ಮಾತಾಯ್ತು ಹಾ ಸುರೇಶ, ಅಕ್ಕವ್ರೆ. ಇಲ್ಲಿ ತುಂಬಾನೇ ಗಾಳಿ ಬರ್ತಾ ಇದೆ ಕಣೋ. ಅಪ್ಪನನ್ನು ಒಳಗಡೆ ರೂಮಲ್ಲಿ ಮಲಗಿಸಿ ಬರೋಣ ಬಾ. ಹಾ ಅಕ್ಕ, ಇಲ್ಲಿ ಗಾಳಿ ಜಾಸ್ತಿ ಇದೆ, ಅಪ್ಪಾಜಿ ಅವ್ರನ್ನ ಒಳಗಡೆ ಮಾಡ್ತಾರೆ. ಸುರೇಶ, ಅಪ್ಪಾಜಿಯವರು ರೈತರ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆ ಮಾಡುತ್ತಾ ಮಾಡುತ್ತಾ ಊಟವನ್ನೇ ಮಾಡದೆ ಹಸಿವನ್ನು ಕಟ್ಟಿ ಈ ರೀತಿ ಅನಾರೋಗ್ಯಕ್ಕೆ ಈಡಾದ್ರು. ಇದೇ ರೀತಿ ಆಗ್ತಾ ಹೋದ್ರೆ ಮುಂದೆ ನಮ್ಮಂತ ರೈತರ ಹಣೆ ಬರೋ ಏನು? ಅಕ್ಕ, ಸರ್ಕಾರದ ಸ್ಥಿತಿ ನಿನಗೆ ಗೊತ್ತೇ ಇದೆ. ಇಂದಿನ ಸರ್ಕಾರದ ಸ್ಥಿತಿ ನಿನಗೆ ಗೊತ್ತೇ ಇದೆ. ಅದರಲ್ಲೂ ನಿನಗೆ ಈಗಿರುವ ಜನಪ್ರತಿ ನಾಯಕರು ನಿಜವಾದ ಗಂಡಸರು ಅಲ್ಲಕ್ಕ. ಸೀರೆ ಉಡಬೇಕಾದವರು ಖಾದಿ ತೊಟ್ಟಿದ್ದಾರೆ. ನಿಷ್ಠೆ ಇಲ್ಲದ ಪ್ರಜೆಗಳು ಜನಪ್ರತಿನಿಧಿಗಳಂತೆ ಇವರನ್ನ ಗುಂಡಿಟ್ಟು ಸಾಯಿಸ್ಬೇಕಕ್ಕ, ಗುಂಡಿಟ್ಟು ಸಾಯಿಸ್ಬೇಕು. ಹೌದಪ್ಪ, ನೀನು ಹೇಳ್ತಿರೋ ಮಾತು ನಿಜವಾಗಿದೆ. ಈಗಿನ ವ್ಯಕ್ತಿಗಳು ಈ ಊರನ್ನು ಉದ್ಧಾರ ಮಾಡೋದಕ್ಕಾಗಿ ರಾಜಕಾರಣ ಮಾಡ್ತಾ ಇಲ್ಲ ಕಣೋ. ದುಡ್ಡು ಗಳಿಸಬೇಕು, ಸೊಕ್ಕಿನಿಂದ ಮೆರೆಯಬೇಕು ಅಂತ ರಾಜಕಾರಣಿಗಳಿಗೆ ಈ ರೀತಿ ಸೊಕ್ಕನ್ನು ಅಡಗಿಸಬೇಕಾದ್ರೆ ನಿಮ್ಮಂತವರು ಮುಂದೆ ಬರಬೇಕು. ಅಂತಾಗಲಿ ಅಂತ ನಾಯಿಗಳಿಗೆ ಬುದ್ಧಿ ಬರುತ್ತದೆ. ನಮಸ್ಕಾರ ಶಾರದಾ ಮತ್ತು ಸುರೇಶ್ ಅವರಿಗೆ, ಹೇಗಿದ್ದೀರಾ? ನಮಸ್ಕಾರ ಸಿಪಿ ಅವರೇ, ನೀವ್ ಹೇಗಿದ್ದೀರಾ? ಇದೇನಿದು? ನಾರದ ಮುನಿಗಳು ನಮ್ಮ ಮನೆ ಕಡೆಗೆ ಬಂದ ಕಾರಣ? ಬರುವಾಗ ದಾರಿಯಲ್ಲಿ ಡಾಕ್ಟರ್ ಆನಂದ್ ಅವ್ರು ಕಂಡಿದ್ರು. ಶಿವಪ್ಪ ಅವರಿಗೆ ಹುಷಾರಿಲ್ಲ, ನೋಡ್ಕೊಂಡ್ ಬರೋದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಶಿವಪ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಿಪಾಯಿ ಅವರೇ, ನಮ್ಮ ಅಪ್ಪಾಜಿ ಅವರು ಒಳಗಡೆ ಮಲಗಿದ್ದಾರೆ, ನೀವು ಬೆಳಿಗ್ಗೆ ಬನ್ನಿ. ಶಿವಪ್ಪ ಅವರಿಗೆ ವಯಸ್ಸಾಗಿದೆ, ಯಾಕೆ ಬೇಕು ಹೇಳಿ ಈ ಹೋರಾಟಗಳು? ಇರೋದಿರದೆ ಇವೆ ಮುಗಿಯಂಗಿಲ್ಲ. ರೈತರು ಎಂದ್ರೆ ಮುಗಿದ್ ನೋಡ್ರಿ ಅಣ್ಣಪ್ಪ ನೀವ. ಮನೆಯಲ್ಲಿ ಉಂಡು ತ್ಯಾಪ ಬಿದ್ಕೊಂಡಿರೋದು ಬಿಟ್ಟು ಇಲ್ಲದ ಬಡಿವಾರ ಮಾಡ್ತಾನೆ ಶಿವಪ್ಪ. ಕಾಡು ಬಾ ಅನ್ನತ್ತೆ, ಊರು ಹೋಗ ಅನ್ನತ್ತೆ ಅನ್ನೋವಾಗ ಈ ಹೋರಾಟಗಳಲ್ಲಿ ಯಾಕೆ ಬೇಕು ಹೇಳಿ ಇವರಿಗೆ? ಸಿಪಿ ಅವರೇ, ನಾಲಿಗೆ ಇದೆ ಅಂತ ಅಪ್ಪಾಜಿ ಅವ್ರನ್ನು ಹೆಂಗಂದ್ರಂಗ ಮಾತನಾಡಿದ್ರೆ ಪರಿಣಾಮ ನೆಟ್ಟರಿಂಗಿಲ್ಲ. ಹುಷಾರ್, ನಿನ್ನ ನಾಲಿಗೆ ನಿನ್ನ ನಡತೆ ತುಂಬಾ ಚೆನ್ನಾಗಿರಲಿ. ಸುರೇಶ, ಅಕ್ಕ? ಎಂಜಲು ತಿನ್ನುವ ಇದೊಂದು ನಾಯಿ. ಬಿಡಿ ಕಾಸಿನ ಬಗ್ಗೆ ಆಸೆ ಪಡುತ್ತಿರುವ ಈ ನಾಯಿಗಳು ಎಷ್ಟೊಂದು ಉದ್ಘಾಟನೆಯಿಂದ ಮಾತಾಡಿದ್ರು ಅಷ್ಟೇ ಕಣೋ. ಇಂಥ ನಾಯಿಗಳಿಗೆ ನಾವು ಅಮೃತ ಹಾಕಿ ಎಷ್ಟು ಸ್ವಚ್ಛವಾಗಿರೋಂದ್ರು ದುರ್ವಾಸನೆಯನ್ನು ಬಿಡೋದಿಲ್ಲ ಇಂಥ ನಾಯಿಗಳು. ಅಷ್ಟೇ ಅಲ್ಲಪ್ಪ, ನಾವೆಷ್ಟೇ ಅರ್ಥ ಮಾಡಿ ಹೇಳಿದ್ರು ಕೂಡ ಎಲ್ಲವೂ ವ್ಯರ್ಥವೇ. ಸುರೇಶ್, ನಿಮ್ಮ ಅಪ್ಪಾಜಿಗೆ ಈ ಹೋರಾಟಗಳು ನಿಲ್ಲಿಸ ಅಂತ ಹೇಳಿ ಹೋರಾಟ ನಿಲ್ಲಿಸಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಹೋಗುವ ನಾಯಿಗಳು ಕಚ್ಚದಿಲ್ಲವಂತೆ. ನೀವು ಹೇಳಿದ ಮಾತಿಗೆ ನಮ್ಮ ಅಪ್ಪಾಜಿಯವರು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ನಮ್ಮ ರೈತರಿಗೆ ಎಲ್ಲಿವರೆಗೆ ಒಳ್ಳೆಯದಾಗದಲ್ವೋ ಅಲ್ಲಿವರೆಗೆ ಹೋರಾಟ ಮಾಡೇ ಮಾಡ್ತಾರೆ. ದಿಸ್ ಇಸ್ ಚಾಲೆಂಜ್. ಆ ನಿನ್ನ ತ್ಯಾಗರಾಜನ್ಗೆ ಹೋಗಿ ಹೇಳು, ಅಧಿಕಾರವು ಕೂಡ ಮುಗಿತಾ ಬರ್ತಾ ಇದೆ. ಅದರಂತೆ ಜನರ ಕಾಲು ಚಪ್ಪಲಿ ಕೂಡ ಅವನ ಕೊರಳಿಗೆ ಹಾರವಾಗಿ ನಿಂತಿದೆ ಎಂದು. ಶ್ರೀಮ
ಶ್ರೀಮಂತರ ಸಿರಿತನದ ಮುಂದೆ, ಪ್ರಬಲ ನಾಯಕರ ರಾಜಕೀಯ ಮುಂದೆ ನಿಮ್ಮ ಆಟ ಏನು ನಡೆಯೋದಿಲ್ಲ. ಯುದ್ಧ ಮಾಡಲು ಬಂದ ಎಷ್ಟೋ ಜನದ ಮಾಧ್ಯಮದಲ್ಲಿ ಸತ್ತು ಹೋಗಿದ್ದಾರೆ. ಸಾರಿ ನಿಮ್ಮ ನೋಡಿದಿ ಅಕ್ಕ, ಈ ಸಿಪಾಗಿ ಎಷ್ಟು ಕೊಬ್ಬು ಇದೆ ಅಂತ. ಇವನು ತ್ಯಾಗರಾಜ್ ಮನೆ ಗುಮ್ಮಸ್ತನಾಗಿದ್ರು ಕೂಡ ಮುಖ್ಯಸ್ಥ ಮಾತಾಡ್ತಾನಕ. ಇವರೆಲ್ಲ ಇಷ್ಟ ಶತ್ರು ಬದಲಾಗೋದಿಲ್ಲ, ಶತ್ರು ಬದಲಾಗೋದಿಲ್ಲ. ಹೋಗಿ ಬಿಡು ಸುರೇಶ, ಇಂಥ ನಾಯಿಗಳ ಮಾತನ್ನು ತೆಗೆದುಕೊಂಡು ನಾವೇನ್ ಮಾಡ್ಬೇಕು? ಬಾ ಸುರೇಶ, ಒಳಗಡೆ ತಂದೆಯವ್ರು ಏನ್ ಮಾಡ್ತಾ ಇದ್ರೆ ನೋಡೋಣ ಬಾ. ಸರಿ ಅಕ್ಕ, ಹೋಗೋಣ ನಡೀರಿ. ಗೊಂಬೆ ಹೇಳುತ್ತೈತೆ, ಗೊಂಬೆ ಹೇಳುತ್ತೈತೆ, ಗೊಂಬೆ ಮಂದಿ ಹೇಳುತ್ತೈತೆ. ನಮ್ಮ ಹಣೆ ಬರಕ್ಕೆ ಬೆಂಕಿ ಹಚ್ಚಿ ಏನು ಬರ್ದನ್ರಿ ಬ್ರಹ್ಮ ಎಂಬ ಮುಂಡೆ ಮಗ. ಕಾವೇರಿನ ಹೋಲಿಸ್ಕೊಳ್ಳಕ ಅಂತಿಂತ ಕಷ್ಟ ಬಿದ್ದಿಲ್ರಿ, ಅಂತಿಂತ ಕಷ್ಟ ಬಿದ್ದಿಲ್ಲ. ಅದೇ ಕಾವೇರಿನ ಹೋಲಿಸ್ಕೊಳ್ಬೇಕಾದ್ರ ಆ ತಮಿಳ್ನಾಡು ಗುಜ್ಜಗಳ, ಕರ್ನಾಟಕದ ಗುಜ್ಜಗಳ, ನಮ್ಮ ಮಾವು ಸಿಪಾಯಿದು ಇನ್ನೊಂದು ಕಾಟ. ಆ ದರಿದ್ರ ನನ್ನ ಮಗ, ಆ ಬೇವರ್ಸಿ ನನ್ನ ಮಗ, ಆ ಅಂಡ್ರ ಬೇವರ್ಸಿ ನನ್ನ ಮಗ, ದೇಶಿಂದು ಒಂದು ದೊಡ್ಡ ಕಾಟ ಆಗಿಬಿಡತ್ ನೋಡ್ರಿ. ಅದ್ರಾಗ ಈ ಕಾವೇರಿ ಮನಸ್ಸು ಏನಂತ ಅರ್ಥನೇ ಆಗೋದು. ನೀರಿನೊಳಗ ಮೀನಿನ ಹೆಜ್ಜೆ ಕಂಡಿದ್ರು ಕಂಡಿಡಿಬಹುದು, ಹೆಣ್ಣಿನ ಮನಸ್ಸು, ಹೆಣ್ಣಿನ ಹೆಜ್ಜೆ ಮಾತ್ರ ಕಂಡಿಡಿಯಕ್ಕಾಗಿಲ್ಲ ನೋಡ್ರಿ. ನಾನು ಎಂತ ಸಿನಿಮಾ ಹೀರೋಯಿನ್ಗಳು ಲವ್ ಮಾಡಿಲ್ಲ. ಮಾಲಾಶ್ರೀ, ಸುಧಾರಾಣಿ, ಐಶ್ವರ್ಯ, ಮಹಾನಟಿ ಅನುಶ್ರೀ, ರಕ್ಷಿತಾ, ರಮ್ಯಾ, ಈಗ ಲಾಸ್ಟ್ ಸಾಕಾಯ್ತು ಈ ಜನ್ಮ. ಪ್ರೀತಿ ಮಾಡದೆ ದೊಡ್ಡ ಕರ್ಮ. ಯಾರಿಗೂ ಏನೇನು ನೀಡುವ ಅನುಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಅನುಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ನೋಕೆ ಯಾವತ್ತು ಹೋಗ್ಬಾರ್ದು. ಕನಸುಗಾರನ ಕನಸು ಕೇಳಮ್ಮ, ಕನಸುಗಾರ ಒಂದು ಗಮನ ಕೇಳಮ್ಮ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನಗೆ ಒಂದು ಸಮಯದಿಂದ ನೋಡುತ್ತಿದ್ದವೇನು ಪಕ್ಕದಲ್ಲಿ ಕುಳಿತುಕೊಂಡು ಪ್ರೀತಿ ಏಕೆ ಭೂಮಿ ಮೇಲಿದೆ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ನೀನೇನು ಬಂದು ಮಾತಾಡ್ಸ್ ಅರೆ ಏನ ಏನು ಒಟ್ಟಿಗೆ ಏನ್ ತಿಂತೀನಿ? ನೀ ಏನ್ ತಿಂತಿ? ಅನ್ನ ತಿಂತೀನಿ.
ಮತ್ ನಾನು ಅದನ್ನ ತಿಂತೀನಿ. ಅದೇ ತಿನ್ನಂಗಿದ್ರ ಹಾ ನಾನೇನು ಆರಾಮಿಲ್ದ ಮನೆ ಮಕ್ಕೊಂಡಿನೇನು ಯಾಕ ನನ್ನ ಮಾತಾಡ್ಸಕ ಇಲ್ಲಿ ಕುಂತಿರುವ ಅಭಿಮಾನಿ ದೇವ್ರುಗಳೇ ಸಾಕು, ಇಲ್ಲಿರುವ ಶರಣಾದಿ ಶರಣರೇ ಸಾಕು. ನಿನ್ನ ಲವ್ ಮಾಡಕ ಯಾರು ಇರ್ತದಕ್ಕ ನಾನ್ ನಿನ್ನ ಲವ್ ಮಾಡಕತ್ತೀನಿ. ರಂಡೆ ಮುಂಡಿಗೆ ಶಾನ್ ಹೋಗೋ ಗಂಟು ಬಿದ್ದಂಗ ನಾನ್ ನಿನಗೆ ಗಂಟು ಬಿದ್ದೀನಿ, ನಿನಗೆ ನಾನ್ ಗಂಟು ಬಿದ್ದೀನಿ. ಅಂದ್ರೆ ನಾಟೆ ಮುಂದೇನ್ ಹೆಂಗ ನೀನು ಬಾಯಾಗ ಮಣ್ಣಾಕಿ ರಂಡೆ ಮುಂಡೆ ಅಲ್ಲನ ನೀನು ಏ ಮದುವೆ ಆದ ಗೊತ್ತಲ ಕಥಾಕೊಂದು ನೆಕ್ತ ಮಾತಾಡ ಮಗನ ಎಸೆಸು ಮದುವೆ ಆಗ್ತಿರಪ್ಪ ಒಂದೊಂದಪ್ಪ. ಆಗೋರಿಗೆ ನನಗೇನು ಹೇಳ್ತಲ್ಲ ಅಲ್ಲ ಕಾವೇರಿ, ನೀನೇನು ದೊಡ್ಡ ಐಶ್ವರ್ಯ ಏನು? ನಾನೇ ದೊಡ್ಡ ಐಶ್ವರ್ಯ ಏನ್ಕಂಡು ನನ್ನೇನು ಆಟ ಆಡ್ಸಕತ್ತೀಯನ ನಿಮ್ಮ ಅವನು ಕಾವೇರಿ? ಮುಚ್ಚ ಬಾಯ ಮುಚ್ಚ ಎಷ್ಟು ರೊಟ್ಟಿ ಮಾಡ್ತಿ. ನೀ ಏನ್ ತಿಂತಿ ಒಟ್ಟಿಗೆ ನಾನು ಅದನ್ನ ತಿಂತೀನಿ. ಅಲ್ಲ ಸ್ವಾದರ ಮಾವ ಅಂತೇಳಿ ಬಂದು ಮಾತಾಡ್ಸಕತ್ತಾರೆ ಎಷ್ಟು ದಿಮಾಕಣಿಂದ ಅಲ್ಲ 2 ನಿಮಿಷ ನಿಂತು ಮಾತಾಡಿದ್ರು, 2 ನಿಮಿಷ ನಿಂತು ಮಾತಾಡಿದ್ರು ಲವ್ ಮಾಡಕತ್ತಾಳ ಅಂತ ಅಂದ್ಕೊಳ್ದಕ್ಕ ನಮಗೇನು ತೆಲಗಿಲಿ ಕೆಟ್ಟದೇನು? ಸಮಾಧಾನ ಮುಂದೆ ಹೋಗ್ಬೇಡ, ಬಾಳ ಸಮಾಧಾನ ಇನ್ನ ಹಿಂದದನ್ನ ತಡಕು. ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ರೊಮ್ಯಾನ್ಸ್ ಮಾಡಿದ್ರ ಏನೋ ಲವ್ ಅಂದ್ಕೊಳ್ಬೇಕಾ ನಿಮ್ಮ ಅವನ್ ಕಾವೇರಿ? ಸಮಾಧಾನ ಬಾಳ ಮುಂದೆ ಹೋಗ್ಬೇಡ ತಡಕು. ತಡ್ಕೊಂಡೆ ಅಲ್ಲ ನಿಮ್ಮಂತ ಗಂಡಸರಿಗೆ ಹೆಂಗಸರಿಗೆ ಅರ್ಥ ಮಾಡ್ಕೊಳಕಂದ್ರ ಆಲಿಕ್ಕಂದ್ರ ಒಟ್ಟ ಅನಾಥರದ ಮಾತ ಬಾಳೇನು? ಏನ್ ಅನಾಥ ಮಾತು ಮಾತಾಡ್ತಿಲ್ಲ ನೀನ? ಅಲ್ಲ ಬರೀ 2 ನಿಮಿಷ ಮಾತಾಡಿನಿ ಒಟ್ಟ ಲವ್ ಮಾಡ್ದಂಗ. ಎಣ್ಣಿಗೆ ಎಣ್ಣೆ ವೈರಿ, ನೀರಿಗೆ ನೀರೇ ವೈರಿ, ಪಾಚಿಗೆ ಪಾಚೆ ವೈರಿ. ಅಂದ್ರ ಅಯ್ಯ ಅಲ್ಲ ಈ ಜಾಂಡಿ ಪುತ್ತಂಗಿನ್ನ ಗೊತ್ತಿಲ್ಲ ಬಿಡು ದೋಸ್ತ. ನಾ ಏನ್ ಮಾಡಕತ್ತೀರ ಗೊತ್ತೇನಿ? ಈಗ ಏನ್ ಮಾಡಕತ್ತೀಗಿ? ನೀ ಅಂತ ಪ್ರಾಣ ಆಗಿ ನಿನಗೆಲ್ಲ ಅರ್ಥ ಆಗ್ಬೇಕು. ಅಲ್ಲ ಆ ಜಗ್ಗು ಅಂದ್ರ ನಮ್ಮ ಅಪ್ಪಗ ಬಹಳ ಸಿಟ್ಟು, ಬಹಳ ಸಿಟ್ಟು. ಸುಮ್ಮನೆ ಹೇಳ್ತೀಯಪ್ಪ, ಆಮೇಲೆ ಕೈ ಹಿಡ್ಕೊಂಡು ತಿರುಗಾಡ್ತೀಯಪ್ಪ. ತಡಕೋ ಹೇಳಕತ್ತೀನಿ. ಹೇಳ ಸಿಪಾಯಿಗೆ ಜಗ್ಗು ಅಂದ್ರ ಬಹಳ ಸಿಟ್ಟು. ಅದಕ್ಕೆ ನನ್ನ ಪ್ರೀತಿ ಮಾಡೋ ನಾಟಕ ಮಾಡಿ ಅವನ ಜೊತೆ ಬೆರೆಯಾಕತ್ತೀನಿ. ನಮ್ಮಪ್ಪ ಸಿಟ್ಟಿಗೆ ಮದುವೆ ಮಾಡ್ತಾರ, ಅದಕ್ಕೆ ಅವನ ಜೊತೆಗೆ ಬೆರೆಯಾಕತ್ತೀನಿ. ಇಷ್ಟು ಅರ್ಥ ಆಗಲ್ಲ ನಿನಗ? ಅಯ್ಯೋ ಇವಳು ಬುದ್ಧಿಗೆ ಬೆಂಕಿ ಇಡ್ಲಿ ಮಾಡಿಡ. ಯಾಕೋ ಏನ್ ಬ್ರಿಲಿಯಂಟ್ ರೀ, ಏನ್ ಮೈಂಡ್ ರೀ, ಏನ್ ಟ್ಯಾಲೆಂಟ್ ರೀ. ಭಾರಿ ಟ್ಯಾಲೆಂಟ್. ಅದಕ್ಕೆ ಬಂದಿಲ್ಲ. ಅಲ್ಲ ನಮ್ಮ ಮಾವ ದೊಡ್ಡ ಮಾರ್ಕೆಟಿಗೆ ಹೋಗಿ ಕೊನೆ ಟೈಮ್ನಾಗ ಕೊಳತ ತರಕಾರಿ ತಗೊಂಬಂದು ತಿನ್ನಿಸಿದ್ರು ಸಹ ಒಳ್ಳೆ ಟ್ಯಾಲೆಂಟು, ಒಳ್ಳೆ ಬ್ರಿಲಿಯಂಟು, ಒಳ್ಳೆ ಮೈಂಡು. ವಾರವಾ ಮೆಚ್ಚಬೇಕಾಗಿತ್ತು ನಮ್ಮ ಕಾವೇರಿನ. ಏ ನಿಮ್ಮ ಅವನ ಕಾವೇರಿ ಅಧೀಸಲಿಗೆ ಬೆಳೆಸು, ವಯಸ್ಸಾದ್ರನ್ನ ಬೆಳೆಸು. ವಯಸ್ಸಿದ್ದರ್ನ ಬೆಳೆಸಿಗೆ ಅಂದ್ರ ಮದುವೆ ಡೇಟ್ ಕೊಡೋ ಬದಲು ಯಾರಿಗೆ ಡೇಟ್ ಕೊಡ್ಬೇಕಾಗಿತ್ತು. ಹುಷಾರು. ನೀ ಹಡಿತೀಯ ಹಂಗ? ಅಲ್ಲ ನಿನ್ನ ಆಕ್ಷನ್ ನಿಮ್ಮ ಅಲ್ಲ ನಿನ್ನ ಆಕ್ಷನ್ ಅಲ್ಲ. ಅತಿ ಸರಿಗೆ ಬೆಳೆಸು, ವಯಸ್ಸಾದನ್ನ ಬೆಳೆಸು. ಒಳ್ಳೆ ವಯಸ್ಸು, ಒಳ್ಳೆ ಯೌವನ, ಒಳ್ಳೆ ಬಿಸಿ ರಕ್ತ ಇದ್ದವ್ರನ್ನ ಬೆಳೆಸಿ ಅಂದ್ರ ಮದುವೆ ಡೇಟ್ ಕೊಡೋ ಬದಲು ಯಾರಿಗೆ ಡೇಟ್ ಕೊಡಬೇಕಾಗಿತ್ತು. ಹುಷಾರ್ ಅಂತ ಹೇಳಿದೆ. ಯಾಕೆ ಚಿಂತೆ ಮಾಡ್ತಿ ಮಮ್ಮ? ನಂದೆಲ್ಲ ಫಸ್ಟ್ ನೈಟ್ ಇವತ್ತೆ ನಿನ್ ಜೊತೆ ನಾವು ಹೋಗ್. ಮತ್ತೆ ಉಳಿದ ನೈಟು ಮಮ್ಮ ಅದು ನಿನ್ ಜೊತೆ ನಮ್ಮಮ್ಮ. ಕಾವೇರಿ ಏನು? ನೀನೇ ನನ್ನ ಪ್ರೀತಿಗೆ ಸವಿ, ನೀನೇ ನನ್ನ ಪ್ರೀತಿಗೆ ಸವಿ. ಆಗಿ ಓದೇ ನಾನು ನಿನ್ನ ಕವಿ, ಆಗಿ ಓದೇ ನಾನು ನಿನ್ನ ಕವಿ. ಕವಿ? ಅಯ್ಯೋ ನನ್ನ ಕವಿ, ಸವಿವಾರೋ ನಿನ್ನ ಸವಿ. ಇನ್ನು ಮುಗಿದು ಹೋಯಿತು ಈ ಇಸವಿ. ತಡ ಯಾಕೆನ ಚಾಲು ಮಾಡು. ಚಾಲು ಮಾಡು. ಮಳೆ ಬಂತು ಪೋಯ್. Yeah.
ಹೇಳ